ನಮಸ್ತೆ ಗುರುಜಿ. ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಊರು ಬೇಡ ಗುರುಜಿ. ಊರು ಬೇಡ, ಆಯ್ತು. ಏನು ಮಾಡ್ಕೊಂಡಿರೋದು? ನಾನು ಹಿಂಗೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀನಿ ಗುರುಜಿ. ಹೌದಾ? ಹಾ, ಹಾಸ್ಪಿಟ್ಲಲ್ಲಿ ಏನು ಮಾಡ್ತೀರಿ? ನಾನು ಡಯಾಲಿಸಿಸ್ ಟೆಕ್ನಿಷಿಯನ್. ಏನಂದವ? ಡಯಾಲಿಸಿಸ್, ಕಿಡ್ನಿ ಫೇಲ್ಯೂರ್ ಆಗಿರುತ್ತಲ್ಲ, ಅಯ್ಯೋ, ಅವ್ರು ಡಯಾಲಿಸಿಸ್ ಮಾಡಿಸ್ಕೊತಾರಲ್ಲ, ಅದು ಟ್ರೀಟ್ಮೆಂಟ್ ಕೊಡ್ತೀನಿ ಗುರುಜಿ. ಯಪ್ಪ, ನನಗೆ ಯಾಕೋ ನೆಗಡಿ ಆಗ್ಬಿಟ್ಟದಲ್ವ. ಡಾಕ್ಟರ್ ಒಳ್ಳೆ ಟೈಮ್ ನನ್ಗೆ ಗೊತ್ತಿಲ್ಲ, ಸಂಜೆಯಿಂದ ಹಾ, ಒಂಥರ ಮೂಗಲ್ಲಿ ಬಿಸಿ 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 ಬಿಸಿ, ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಆಯ್ತು, ಆಗಲಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಹಾಸ್ಪಿಟ್ಲಲ್ಲಿ? ಒಂದ್ 10-12 ವರ್ಷದಿಂದ ಮಾಡ್ತಿದ್ದೀನಿ ಗುರುಜಿ. ನಿಮ್ಗೆ ಎಷ್ಟು ವರ್ಷ? ನನ್ಗೆ ಇವಾಗ 32 ವರ್ಷ. 12 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾ, ಪಾಪ, ಎಂತೆಂಥ ರೋಗಿಗಳು ನೋಡ್ತಿರಲ್ಲ. ಗುರುಜಿ, ನೋಡಿದ್ರೆ ಜೀವನನೇ ಬೇಜಾರಾಗೋಗುತ್ತೆ. ಇಂಥ ಜೀವನ ಬೇಡ ಅನ್ಸುತ್ತೆ. ಇಷ್ಟು ಇಷ್ಟು ಅಂದ್ರೆ ಕಾಯಿಲೆಯಿಂದ ಬಳಲ್ತಾ ಇರೋ ಒಬ್ಬ ಮನುಷ್ಯನನ್ನು ಅದೊಂಥರ ತಪಸ್ ಮಾಡಿ ವೈರಾಗ್ಯ ಪಡೆದಕ್ಕಿಂತ ದೊಡ್ಡ ವೈರಾಗ್ಯ ಬಂದ್ಬಿಡುತ್ತಲ್ಲಿ. ಹೌದು ಗುರುಜಿ. ಯಾಕೆ ಬೇಕಪ್ಪ ಈ ಜೀವನ ಅನ್ನಂಗೆ ಅನ್ಸ್ಬಿಟ್ಟಿರುತ್ತೆ. ಹೌದು, ಅವ್ರ ನರಳಾಟ ಎಲ್ಲ ನೋಡ್ತಾ ಇದ್ರೆ ವಾರಕ್ 3 ಸರಿ 2 ಸರಿ ಬರ್ತಾರೆ, ಸಾಯೋವರ್ಗು ಬರ್ತಾನೆ ಇರ್ಬೇಕು. ಎಷ್ಟೋ ಜನರ ಕೊನೆ ಉಸಿರು ನೋಡಿ ಜೀವನನೇ ಬೇಜಾರಾಗೋಗಿದೆ. ನಿಮ್ ಕಣ್ಣು ಮುಂದೆ ಎಂತ ಸಾವುಗಳನ್ನು ನೋಡಿರ್ತೀರ? ತುಂಬಾ ನೋಡಿದೀವಿ ಗುರುಜಿ. ಅನ್ಸುತ್ತೆ ಈ ತರ ಮಾತ್ರ ಯಾರಿಗೂ ಕಾಯಿಲೆಗಳೇ ಬರಬಾರ್ದು ಅಂತ. ಪಾಪ, ಅವ್ರಿಗೆ ಆಕ್ಚುಲಿ ಆ ಸಮಯದಲ್ಲಿ ನೀವು ಧೈರ್ಯದ ಮಾತುಗಳನ್ನು ಆಡ್ತೀರಾ ಅಲ್ಲಿ? ಹೌದು ಗುರುಜಿ, ಆರಾಮಾಗೆ ನಾವು ತುಂಬಾ ಧೈರ್ಯ ತುಂಬ್ತೀವಿ. ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ, ನಾನು ಹೆಂಗಿದ್ರು ಸತ್ತೇ ಸಾಯ್ತೀನಿ, ಸಾಯೋವರ್ಗೂ ಈ ತರ ಮಾಡಿಸ್ಕೊಂಡ್ಲೇಬೇಕು, ಇದೊಂದು ಟ್ರೀಟ್ಮೆಂಟ್ ನನಗೆ ಅಂತ ಫುಲ್ ಪ್ರಿಪೇರ್ ಆಗಿರ್ತಾರೆ ಅವ್ರೆಲ್ರು. ಸ್ಟಾರ್ಟಿಂಗ್ ಇರುವಾಗ ಮಾತ್ರ ಸ್ವಲ್ಪ ಎದ್ರುಕೋತಿರ್ತಾರೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಫಸ್ಟ್ ಡಯಾಲಿಸಿಸ್ ಬಂದಾಗ. ಆಮೇಲೆ ಹೋಗ್ತಾ 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 ನಾವು ಎಲ್ಲ ಬಿಡ್ಸಿ ಹೇಳ್ತೀವಿ, ಧೈರ್ಯ ತಗೊಳ್ಳಿ. ಏನೋ ಆಕ್ಸಿಡೆಂಟ್ ಆದ್ರೆ ದಾರಿಯಲ್ಲಿ ಹೋಗ್ತಾನೆ ಸತ್ತೋಗ್ತಾರೆ, ಅವ್ರಿಗೇನು ಕಾಯಿಲೆ ಇರಲ್ಲ. ನಮ್ಗೆ ಈ ತರ ಕಾಯಿಲೆ ಬಂದಿದೆ, ಏನು ಮಾಡಕ್ ಆಗಲ್ಲ, ಅದಕ್ ಟ್ರೀಟ್ಮೆಂಟ್ ಅಂತ ದೇವ್ರೊಂದ್ ಆಪ್ಷನ್ ಕೊಟ್ಟಿದ್ದಾನೆ. ಆ ಹಾರ್ಟ್ ಅಟ್ಯಾಕ್ ಆದ್ರೆ ಹಂಗೆ ಸತ್ತೋಗ್ತಿವಿ, ಅದಕ್ ಆಪ್ಷನ್ನೇ ಇಲ್ಲ. ಇರೋ ಅಷ್ಟ್ ದಿನ ಚೆನ್ನಾಗಿರ್ಬೇಕು, ಹಂಗೆ ಹಿಂಗೆ ಅಂತ ನಾವು ಮೋಟಿವೇಟ್ ಮಾಡ್ತಿರ್ತೀವಿ ಗುರುಜಿ. ಏನ್ ಮಾಡೋದು, ಆ ಜಾಗದಲ್ಲಿ ರಿಕವರ್ಗೆ ಅವಕಾಶವೇ ಇರಲ್ವಾ? ಅಂದ್ರೆ ರಿಕವರ್ ಅಂದ್ರೆ ಗುರುಜಿ, ಸ್ಟೇಜ್ ಅಲ್ಲಿ ಇದ್ರೆ ರಿಕವರ್ ಆಗ್ತಾರೆ, ಡಯಾಲಿಸಿಸ್ ಬಂದ್ಮೇಲೆ ರಿಕವರ್ ಆಗೋದ್ ಕಷ್ಟ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಬೋದು. ಬಟ್ ಟ್ರಾನ್ಸ್ಪ್ಲಾಂಟೇಶನ್ ಕಮ್ಮಿ, ದುಡ್ಡು ಜಾಸ್ತಿ ಇರ್ಬೇಕಲ್ವಾ ಎಲ್ಲಾರ ಹತ್ರ. ಏನ್ ಕಾರಣದಿಂದ ಕಿಡ್ನಿ ಹಾಳು ಮಾಡ್ಕೊಂಡಿರೋರು ಬಂದಿರ್ತಾರಲ್ಲ? ತುಂಬಾ ಕಾರಣಗಳಿದೆ ಗುರುಜಿ. BP, ಶುಗರ್, ಆಮೇಲೆ ಕುಟ ಎಲ್ಲ, ಹಾರ್ಟ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಹಾವು ಕಚ್ಚಿದ್ರೆ, ಆಕ್ಸಿಡೆಂಟ್ ಆದ್ರೆ, ಹೆಂಗ್ ಬೇಕಾದ್ರೂ ಆಗ್ಬೋದು. ಮೇನ್ BP, ಶುಗರ್. ಬಟ್ ಹಾವು ಕಚ್ಚಿರೋದು ಕಿಡ್ನಿ ಹಾಳು? ಹೌದು, ಹಾವು ಕಚ್ಚಿರತ್ತಲ್ಲ, ಅದು ಫುಲ್ ನಾವ್ ಮುಂಚೆನೆ ನೋಡ್ಕೊಂಡಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಬೇಗ ಹೋಗಿಲ್ಲ ಅಂದ್ರೆ ಫುಲ್ ಆರ್ಗನ್ ಸಿಸ್ಟಮ್ಗೆಲ್ಲ ಸ್ಪ್ರೆಡ್ ಆಗುತ್ತಲ್ಲ ವಿಷ. ಅವಾಗ ಕಿಡ್ನಿ ಒಳಗ್ ಸ್ಪ್ರೆಡ್ ಆದ್ರೆ ಕಿಡ್ನಿ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ನೀವು ಒಂಥರ ಜೀವನದ ನರಕ ದರ್ಶನವನ್ನ ಅಲ್ಲೇ ನೋಡ್ಬಿಟ್ಟಿರ್ತೀರಿ. ಹೌದು ಗುರುಜಿ. ಕಣ್ಣೀರ್ ಹಾಕ್ತಾರ ಅವರು? ತುಂಬಾ ಜನ ಕಣ್ಣೀರ್ ಹಾಕ್ತಾರ. ಅವ್ರ ಕತೆಗಳು ಹೇಳುವಾಗ ನಮ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಮಗಳು ಮದ್ವೆ ಮಾಡ್ಬೇಕು, ಮಗನ್ ಮನೆ ಕಟ್ತಿದ್ದಾನೆ, ಅದಕ್ ಸಹಾಯ ಮಾಡಕ್ ಆಗ್ತಿಲ್ಲ, ಅದು ಇದು ತುಂಬಾ ಹೇಳ್ಕೊಂಡು ಅಳ್ತಿರ್ತಾರ. ನಮ್ಗೂ ಬೇಜಾರಾಗುತ್ತೆ, ಆದಷ್ಟು ಮೋಟಿವೇಟ್ ಮಾಡ್ತಿರ್ತೀವಿ. ಬಹುತೇಕ ವಯಸ್ಸಾದವರೇನಾ? ಇಲ್ಲ ಗುರುಜಿ, ಮಕ್ಕಳಿಂದ ಹಿಡ್ದು ಬರ್ತಾರೆ. ಶುಗರ್, BP ಎಲ್ಲ ಇರುತ್ತಲ್ಲ, ಹಂಗಾಗಿ ಸಣ್ಣ ಮಕ್ಕಳಿಂದ ಕಿಡ್ನಿ ಫೇಲ್ಯೂರ್ ಆಗಿರೋರು ತುಂಬಾ ಜನ ಇದ್ದಾರೆ. ನಿಮ್ಗೆ ಅದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಆರೋಗ್ಯಕ್ಕಿಂತ ಯಾವ್ದಿದೆಯಾ? ಹೌದು ಗುರುಜಿ, ಇನ್ಯಾವ್ದು ಇಲ್ಲ ಅನ್ಸುತ್ತೆ. ಸಣ್ಣ ತಲೆನೋವು ಬಂದ್ರು ಫಸ್ಟ್ ಡಾಕ್ಟರ್ ತೋರ್ಸ್ಬೇಕಪ್ಪ, ಒಂದ್ ಹೊಟ್ಟೆ ನೋವು ಬಂದ್ರೆ ಡಾಕ್ಟರ್ ತೋರ್ಸ್ಬೇಕಪ್ಪ ಅನ್ನೋದು ಮೈಂಡ್ ಬಂದ್ಬಿಡುತ್ತೆ. ಮತ್ತೆ ದುಡ್ಡಿದ್ರೂ ವಾಪಸ್ ಪಡೆಯಲಾಗದ ಆರೋಗ್ಯ. ಹೌದು,
ಅದು ಒಂದು ಹೋಗ್ಬಿಟ್ರೆ ಇನ್ಯಾವ ಸೌಂದರ್ಯ ಇದ್ದು, ಹಣ ಇದ್ದು, ಆಸ್ತಿ ಇದ್ದು, ಏನು ಪ್ರಯೋಜನ ಇಲ್ಲ. ಡಾಕ್ಟ್ರೇ ನಾನು ನಿಮಗೆ ನಮ್ದು ಎಲ್ಲ ಆಸ್ತಿ ಬರ್ಕೊಡ್ತೀನಿ ಬದುಕ್ಸಿ ಹಾ ಆಗದೆ ಇರುತ್ತೆ ಆಗಲ್ಲ ಹೇಳ್ತಾರೆ. ಆಗಲ್ಲ. ನೋಡಿ ನೋಡಿ ನಿಜ. ದುಡ್ಡು ಕಳೆದೋದ್ರೆ ಸಂಪಾದನೆ ಮಾಡಬಹುದು, ಹಣ ಕಳೆದೋದ್ರೆ, ಚಿನ್ನ ಕಳೆದೋದ್ರೆ. ಹೌದು ಆದ್ರೆ ಆರೋಗ್ಯದ ವಿಚಾರದಲ್ಲಿ ಬದುಕಿದ್ದ ವೇಳೆಯಲ್ಲಿ ಚೆನ್ನಾಗಿ ಓಡಾಡಿಕೊಂಡು ಮೈ ತುಂಬ ಶಕ್ತಿ ಇದ್ದ ಗಳಿಗೆಯಲ್ಲಿ ಮೆರೆದು ಬಿಟ್ಟು ಚಟಗಳಿಗೆ ಹಾ ಬಿಟ್ಟು ಒಂದ್ ಹೌದು ಸ್ವಲ್ಪ ಗುರುಜಿ. ಸಮಯ ಹೋದ್ಮೇಲೆ ಒಳಗಡೆ ಎಲ್ಲ ಕೊಳೆತು ಹಾಳಾಗಿ ಹೋದ್ಮೇಲೆ ನಿಮ್ಮ ಹಣ ನೀವು ಹ್ಮ್ ತಲೆ ಒಡೆದು ಹಾಳು ಮಾಡಿ ದೌರ್ಜನ್ಯ ಮಾಡಿ ಏನೇನೋ ಮಾಡಿ ಕೂಡ್ದು ಪಾಡ್ದು ಎದುರಿಸಿ ಅದು ಇದು ಮಾಡಿ ಸಂಪಾದನೆ ಮಾಡಿದ್ರಲ್ಲ ಅದೆಲ್ಲವೂ ಸೇರಿಸಿದ್ರು ನಿಮ್ಮ ಆರೋಗ್ಯ ವಾಪಸ್ ಬರಲ್ಲ. ಬರಲ್ಲ. ಹೌದು ನಿಜ. ನೋಡಿ ನೀವು ಅದನ್ನ ಪಾಪ ಡೈಲಿ ನೋಡೋರಾಗಿ ದೇವ್ರು ಬಂದು ಏನ್ ಬೇಕಮ್ಮ ನಿನಗೆ ಅಂದ್ರೆ ಒಂದೇ ಕೇಳೋದು, ಆರೋಗ್ಯ ಯಾರಿಗೂ ಕೊಟ್ಬಿಡು ದೇವ್ರೆ. ಆರೋಗ್ಯ ಕೊಟ್ಬಿಡಪ್ಪ. ಹೌದು ಹೌದು ಹ್ಮ್ ಗುರುಜಿ. ಪಾಪ ನೋಡಿ ನಿಮ್ಗೆ ಸಂಬಳ ಸಿಗ್ಬೋದು, ಆದ್ರೆ ಅವ್ರಿಗೆ ಅಂಥ ನೋವಲ್ಲಿರೋವ್ರಿಗೆ ನೀವು ಹೇಳೋ ಒಂದೊಂದು ಭರವಸೆಯ ಮಾತುಗಳು ಬಹುಶಃ ಅವರನ್ನು ಬದುಕಿಸದೇ ಇರಬಹುದು, ಆದ್ರೆ ಆ ಕ್ಷಣದಲ್ಲಿ ಅವ್ರಿಗೆ ಏನೋ ಒಂದು ಸಮಾಧಾನ. ಸಮಾಧಾನ ಅಂತ ಅನ್ಸಿದ್ರೆ ಹೌದು ಗುರುಜಿ. ಅದು ಬಹಳ ದೊಡ್ಡ ಕೆಲಸ. ಒಳ್ಳೇದಾಗ್ಲವ. ಬಹಳ ಖುಷಿ ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತೀರಿ? ತುಂಬಾ ತಿಂಗಳುಗಳಿಂದ ನೋಡ್ತಿದ್ದೀನಿ ಗುರುಜಿ. ಟೈಮ್ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತೀನಿ. ಹ್ಮ್ ತುಂಬಾ ಎಷ್ಟು ಕೇಳಿದೀನಿ. ಸಮಯದಿಂದ? 1 ವರ್ಷ ಇರ್ಬೋದು ಗುರುಜಿ. ಅವಾಗ ಸ್ವಲ್ಪ ಸ್ವಲ್ಪ ಕೇಳ್ತಾ ಇದ್ದೆ. ನಿಮ್ದು ಮೋಟಿವೇಶನಲ್ ಸ್ಪೀಚ್ ಇರುತ್ತಲ್ಲ ಅದೆಲ್ಲ ಕೇಳ್ತಿರ್ತೀನಿ. ಬಟ್ ಫುಲ್ ಸ್ಟೋರಿ ಕೇಳಕ್ಕೆ ತುಂಬಾ ಟೈಮ್ ಬೇಕಲ್ಲ, ಹಂಗಾಗಿ ಒಂದೊಂದು ಗಂಟೆ ಅವೇ ಇರ್ತಾವಲ್ಲಿ ಶಾಂತ. ಆ ಟೈಮ್ ಆಗ್ಬೇಕಲ್ಲ ಗುರುಜಿ. ಒಂದ್ ಸ್ವಲ್ಪ ಹಂಗೆ ರನ್ ಮಾಡಿ ಕೇಳಿಸ್ಕೊಂತಾ ಇರ್ತೀನಿ. ನಿಮ್ಮ ಆಸ್ಪತ್ರೆಗೆ ಒಂದು ದೊಡ್ಡ ಸ್ಪೀಕರ್ ತಂದು ಇಕ್ಬಿಟ್ಟು ಹಾಕ್ಬಿಟ್ಬಿಡಿ, ಯಾರು ಕೇಳಿಸ್ಕೊಂಡು ಒಂದು ಸ್ಪೀಕರ್ ತೆಗ್ದು ಓಡಿಸ್ಬೇಕು, ಇಲ್ಲ ಕೆಲಸದಿಂದ ಓಡಿಸ್ಬೇಕು. ಹೌದೌದು ಹಂಗೆ ಓಕೆ, ಮಾಡ್ಬೇಕು. ಅದ್ರ ಬ್ಲೂಟೂತ್ ಹಾಕೊಂಡಿರ್ತೀರಾ? ಇಲ್ಲ ಗುರುಜಿ, ಹಾಸ್ಪಿಟಲ್ ಎಲ್ಲ ಕೇಳಕ್ ಆಗತ್ತಾ? ಮನೆಗ್ ಬಂದಾಗ ಅಡ್ಗೆ ಮಾಡುವಾಗ್ಲ ಯಾವಾಗ್ಲಾದ್ರೂ ಫ್ರೀ ಇದ್ದಾಗ ಹಾಕೊಂಡ್ ಕೇಳ್ತಾ ಇರೋದು. ಆಯ್ತು. ಲೈವ್ ಕೇಳೋದು ಬಹಳ ಅಪರೂಪ. ಹ್ಮ್ ಬಟ್ ಎಪಿಸೋಡ್ಸ್ ಎಲ್ಲ ಬರುತ್ತಲ್ಲ ಅದನ್ನ ಒಂದೊಂದೇ ಕೇಳ್ತಾ ಇರ್ತೀನಿ. ಹಂಗಾರೆ ಲೈವ್ ಇವತ್ತು ಮಿಸ್ ಆಗಿ ಸಿಕ್ಬಿಟ್ಟದೆ. ಇಲ್ಲ ಗುರುಜಿ, ಇವತ್ ಕಾಲ್ ಮಾಡ್ಲೇಬೇಕು ಅಂತ ಮಾಡ್ದೆ. ಫಸ್ಟ್ ಟೈಮ್ ಕಾಲ್ ರಿಸೀವ್ ಮಾಡಿದ್ರಿ, ನಾನ್ ಪಟ್ ಅಂತ ಕಟ್ ಮಾಡ್ಬಿಟ್ಟೆ. ಆಮೇಲೆ ರಿಟರ್ನ್ ಮಾಡಿದ ತಕ್ಷಣ ಅವ್ರ ಇನ್ನೊಬ್ರಿಗೆ ಕನೆಕ್ಟ್ ಆಗೋಯ್ತು. ಅಣ್ಣ ಮಾಡಿದ್ರಲ್ಲ ಅವ್ರಿಗೆ ಕನೆಕ್ಟ್ ಆಗೋಯ್ತು. ನಂದು ರಿಸೀವ್ ಮಾಡಾದ್ಮೇಲೆ ಕಟ್ ಮಾಡ್ಬಿಟ್ರ? ಹಾ ನಾನು ಬಿಸಿ ಅಂತ ಬರ್ತಿದೆ ಅಂತ ಅನ್ಬಿಟ್ಟು ಕಟ್ ಮಾಡ್ಬಿಟ್ಟೆ. ಅದಕ್ಕೆ ರಿಸೀವ್ ಮಾಡ್ಲೇಬೇಕು, ನನ್ ಕನೆಕ್ಟ್ ಆಗ್ಲೇಬೇಕು, ಇವತ್ ನಾನ್ ಮಾತಾಡ್ಲೇಬೇಕು ಅಂತೇಳಿ ಪಟ್ಟಿಡ್ದು ಕುತ್ಕೊಂಡು ಪಟ ಪಟ ಒತ್ತಿ 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 ಟ್ರೈ ಮಾಡಿದೀನಿ. ಅಕ್ಕತ್. ಒಳ್ಳೇದಾಗ್ಲವ. ಹೇಳೋದು ಏನಾದ್ರು ಇದೆಯಾ? ತುಂಬಾ ಇದೆ ಗುರುಜಿ. ತುಂಬಾ. ಊಟ ಮಾಡಿದ್ರ? ತುಂಬಾ ಇದೆ. ಹಾ ಇಲ್ಲ, ಇವತ್ ಊಟ ಮಾಡಿಲ್ಲ. ಇವತ್ತು ಊಟ ಮಾಡಿಲ್ಲ ಅಂದ್ರೆ? ಇವತ್ ಸದ್ಯಕ್ಕೆ ಫ್ರೆಂಡ್ ಮನೆಗ್ ಹೋಗಿದ್ದೆ. ಇವತ್ ರಜಾ ಇತ್ತು. ಹಾ. ಫ್ರೆಂಡ್ ಮನೇಲಿ ಸಂಜೆ ಊಟ ಮಾಡಿದ್ವಿ 4 ಗಂಟೆ ಹಂಗೆ. ಅದಕ್ಕೆ ಇವಾಗ ಹಸ್ವಾಗಿಲ್ಲ. ಮತ್ತೆ ಲೈವ್ ನೋಡ್ತಿದ್ನಲ್ಲ, ಊಟ ಮಾಡೋ ಮನ್ಸಾಗ್ಲಿಲ್ಲ. ಫೋನ್ ಮಾಡೋ ಕಡೆ ಗಮನ. ಆಯ್ತು, ಹಿಂಗಾರೆ ನೀವು ಮಾತಾಡಿ ಮುಗಿಸೋ ವರ್ಷದ 12 ಗಂಟೆ ಆಯ್ತತೆ. ಆಗ್ಬೋದನೋ? ಆಗ್ಬೋದೇನೋ. ಪರ್ಸನಲ್ ಮಾತಾಡ್ತೀನಿ. ಇಲ್ಲ ಗುರುಜಿ, ಚಿಕ್ಕದಾಗ ಹೇಳ್ಬಿಡ್ತೀನಿ. ಏನ್ ನನ್ಗೊಂದ್ ತೊಂದ್ರೆ ಸ್ವಲ್ಪ ಇಲ್ಲ, ಏನ್ ಸಮಾಧಾನದ ತೊಂದ್ರೆ ಇಲ್ಲ. ಮಾತೆ. ಹೇಳುವ. ಹಾ ಆಯ್ತು. ನಿಮ್ಗೆ ನಾ ಎಷ್ಟು ಗುರುಜಿ. ವರ್ಷ? 32? ಹಾ 32 ಇವಾಗ. ಹೇಳುವ. ಮನೇಲಿ ಅಪ್ಪ ಅಮ್ಮ ನಾನು ನನ್ ತಮ್ಮ ಇದ್ವಿ. ಮತ್ತೆ ನಮ್ಮಮ್ಮ ಅವರ ಚಿಕ್ಕಮ್ಮನ್ ಮಗನ್ಗೆ ನಂಗೆ ಲವ್ ಆಯ್ತು. ಮನೆ ನಮ್ಮಮ್ಮ ಚಿಕ್ಕಮ್ಮನ್ ಮಗ ಇದಾರೆ, ತಮ್ಮ ಆಗ್ಬೇಕು ನಮ್ಮಮ್ಮಂಗೆ. ನಿಮ್ಮಮ್ಮನ ಚಿಕ್ಕಮ್ಮನ್ ಮಗ. ಓಕೆ, ನಿಮಗೆ ತಮ್ಮ ಆಗ್ಬೇಕು. ನಂಗೆ ಮಾವ ಆಗ್ತಾರೆ, ನಮ್ಮಮ್ಮಂಗ್ ತಮ್ಮ ಆಗ್ತಾರೆ. ಓಕೆ, ನಿಮಗ್ ಲವ್ ಆಯ್ತಾ? ಹಾ ಆಯ್ತು. ಯಾವಾಗ ಆಯ್ತು? 10th ಅಲ್ಲಿ ಇರುವಾಗ್ಲೇ ಪ್ರಪೋಸ್ ಮಾಡಿದ್ರು ಗುರುಜಿ. 9th ಎಂಡಿಂಗ್ ಅಲ್ಲಿ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿರ್ಲಿಲ್ಲ. 10th ಅಲ್ಲಿ ಯಾಕೋ ನಂಗೂ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಆಯ್ತು, ಸರಿ ಅಂತ ಹೇಳಿ ಲವ್ ಮಾಡ್ಬಿಟ್ಟೆ. ಆಮೇಲೆ ಓದಕ್ ಹೋಗಿಲ್ಲ? ಇಲ್ಲ ಗುರುಜಿ, ಓದ ಕಡೆ ಗಮನನೂ ಇತ್ತು. 10th ಅಲ್ಲಿ ಆಗ್ಲೇ ಒಂದ್ 13-14 ವರ್ಷದಿಂದಾನೇ 72% ತೆಗ್ದಿದ್ದೆ. 10th ಅಲ್ಲಿ ಹಾ 72ನಾ? 72. ಅಲ್ಲ ಕಣಮ್ಮ, ನಾವು 89 ತಗೋದ್ರು ನಮ್ಮನ್ ಕಡಿಮೆ ಅನ್ನೋ, ನೀವು 72. ಇಲ್ಲ ಗುರುಜಿ, ಸದ್ಯಕ್ಕೆ ನಾನು ಅಷ್ಟ್ ತೆಗ್ದಿರೋದ್ ನನಗೆ ಮತ್ತೆ ಮನೇಲಿ ಎಲ್ಲಾರ್ಗು ಸಮಾಧಾನ ಇತ್ತು. ಬರ್ದು ಸಾ ಹಿಂಗೆಲ್ಲ ಖಾಲಿ ಆಗ್ಬಿಟ್ಟಿದ್ದು ಸಾ ಎಕ್ಸಾಮ್ ಬರೆಯೋಕೆ.
ನಿಮ್ಗೆ 9ನೇ ಕ್ಲಾಸಲ್ಲೇ ಪ್ರಪೋಸ್ ಮಾಡಿದ್ರು, ನೀವು ಒಪ್ಕೊಂಡಿದ್ದು 10ನೇ ಕ್ಲಾಸಲ್ಲಿ. ಹಾ. ಪರವಾಗಿಲ್ಲ, ಸಾಧನೆ ಅದು. ಆಯ್ತು. ಆಮೇಲೆ ಮನೇಲೆಲ್ಲ ಒಂದ್ PUC ಇರುವಾಗ ಗೊತ್ತಾಯ್ತು. ಮನೇಲಿ ನಮ್ಮಮ್ಮ ಎಲ್ಲ ಬೇಡ, ರಿಲೇಶನ್ ಅಲ್ಲಿ ಮದ್ವೆ ಆಗ್ಬಾರ್ದು ಹಂಗೆಲ್ಲ ಹೇಳಿದ್ರು. ಸರಿ ಆಯ್ತು ಅಂತೇಳಿ ಅಂತೇಳಿ ಸುಮ್ನಾಗ್ತಿದ್ದೆ. ಆಮೇಲೆ ಮತ್ತೆ ನಾನ್ ಪ್ಯಾರಾಮೆಡಿಕಲ್ ಜಾಯ್ನ್ ಆದೆ, ಅದೇ ಡಯಾಲಿಸಿಸ್ ಕೋರ್ಸಿಗೆ ಜಾಯ್ನ್ ಆದೆ. ಅವಾಗ ಮನೇಲಿ ತುಂಬಾ ಕಂಡೀಷನ್ ಆಗಿ ಹೇಳಿದ್ರು, ಬೇಡ ಬಿಟ್ಬಿಡು, ಹಂಗೆ ಹಿಂಗೆ ಅವ್ನ್ ಕುಡಿತಾನೆ, ಡ್ರೈವಿಂಗ್ ಕೆಲ್ಸಕ್ ಹೋಗ್ತಾನೆ, ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾನು ಯಾಕೋ ಅವ್ರು ಹೇಳಿದ ಮಾತು ಕಿವಿಗ್ ಹೋಗ್ಲಿಲ್ಲ ಗುರುಜಿ ಅವಾಗ ನನಗೆ. ಆ ಟೈಮಲ್ಲಿ ಹಂಗಿದ್ದೆ. ಸರಿ ಆಯ್ತು ಅಂತೇಳಿ 1-2 ವರ್ಷ ಹಂಗೆ ತಳ್ಕೊಂಡ್ ಬಂದ್ವಿ. ನಾನ್ ಫೈನಲ್ ಇಯರ್ ಅಲ್ಲಿ ಇದ್ದೆ. ಅವಾಗ ಮನೇಲಿ ತುಂಬಾ ಜೋರ್ ಗಲಾಟೆ ಆಯ್ತು. ಮನೇಲಿ ಹೊಡೆದ್ರು, ಬೈದ್ರು, ಬೇಡ ಬಿಟ್ಬಿಡು ಅಂದ್ರು. ಅವ್ರನ್ನು ಮನೆಗ್ ಕರ್ಸಿದ್ರು, ಮಾತಾಡಿದ್ರು. ಅವ್ರು ಇಲ್ಲ 1-2 ವರ್ಷ ಓದ್ ಮುಗ್ದು ಕೆಲ್ಸಕ್ ಸೇರ್ಕೊಂಡ್ಲಿ, ಆಮೇಲೆ ಮದ್ವೆ ಮಾಡೋಣ ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು ಅಂತೇಳಿ ಇಬ್ರು ಮಾತಾಡ್ಬಾರ್ದು, ಡಿಸ್ಕಂಟಿನ್ಯೂ ಮಾಡಿರಿ, ನಿಮಗ್ ಮದ್ವೆ ಮಾಡೋ ಟೈಮಲ್ಲಿ ನಾವ್ ಮದ್ವೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. 6 ತಿಂಗಳು ಫೋನ್ ಮಾಡಿರ್ಲಿಲ್ಲ ಗುರುಜಿ, ಏನು ಮಾಡ್ಲಿಲ್ಲ, ನನ್ ಪಾಡಿಗ್ ನಾನಿದ್ದೆ, ಅವ್ರ ಪಾಡಿಗ್ ಅವ್ರಿದ್ರು. ಆಮೇಲೆ ಒಂದಿನ ಅವ್ರೆ ನನ್ ಫೋನಿಗ್ ಫೋನ್ ಮಾಡಿದ್ರು, ಇಲ್ಲ ನಂಗ್ ಬಿಟ್ಟಿರಕ್ ಆಗ್ತಿಲ್ಲ, ಮದ್ವೆ ಆಗ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಂದ್ ಮನ್ಸ್ ಮಾಡ್ಬಿಟ್ಟೆ ಗುರುಜಿ, ಮನೇಲಿ ಮಾತಾಡೇ ಬಿಟ್ಟೆ, ಹಿಂಗ್ ಮದ್ವೆ ಆಗ್ಬೇಕು, ಮದ್ವೆ ಮಾಡ್ರಿ ನಮಗೆ ಅಂತ ಕೇಳ್ಬಿಟ್ಟೆ. ಮನೇಲಿ ಇಲ್ಲ ಮಾಡಲ್ಲ, ನೀನ್ ಮದ್ವೆ ಆಗ್ಬೇಕು ಅನ್ನಂಗಿದ್ರೆ ಮನೆ ಬಿಟ್ಟು ಹೊಟ್ಟೋಗ್ಬಿಡು, ನಾವ್ ಬೇಕು ಅನ್ನಂಗಿದ್ರೆ ನಮ್ ಮನೇಲಿ ಇರು, ಇಲ್ಲಾಂದ್ರೆ ಹೊಟ್ಟೋಗು ಅಂತಂದ್ರು ಗುರುಜಿ ನಮ್ಮ ಅಪ್ಪ ಅಮ್ಮ ಇಬ್ರು. ನಾನು ಹಿಂಗ್ ಅಂತಿದಾರೆ ನಮ್ ಮನೇಲಿ ಅಂತ ನೈಟ್ ಫೋನ್ ಮಾಡಿದೆ. ನಮ್ಮಪ್ಪ ಫೋನ್ ಮಾಡಿ ಹೇಳು ಅವನಿಗೆ ಬಂದ್ ಕರ್ಕೊಂಡ್ ಹೋಗು ಅಂತ, ನಾವ್ ಮದ್ವೆ ಮಾಡಲ್ಲ ಅಂತ ಅಂದ್ರು. ನಾನ್ ಫೋನ್ ಮಾಡಿ ಹೇಳ್ಬಿಟ್ಟೆ, ಹಿಂಗ್ ಅಂತಿದಾರೆ ಮನೇಲಿ, ಅವ್ರ ಮದ್ವೆ ಮಾಡಲ್ವಂತೆ, ಮನೆ ಬಿಟ್ಟು ಹೋಗು ಅಂತಿದಾರೆ ಅಂತ ಅಂದೆ. ಸರಿ ಆಯ್ತು, ಬೆಳಗ್ಗೆ 6 ಗಂಟೆಗ್ ಬರ್ತೀನಿ ನಾನು ಅಂತ ಹೇಳ್ದ. 6 ಗಂಟೆವರೆಗೂ ವೇಟ್ ಮಾಡ್ದೆ. 6 ಗಂಟೆಗ್ ಬರ್ಲಿಲ್ಲ. 8 ಗಂಟೆಗ್ ಬರ್ತೀನಿ ನಾನು, ಡ್ರೈವಿಂಗ್ ಅಲ್ಲಿ ದೂರ ಇದೀನಿ ತುಂಬಾ ಅಂತ ಹೇಳ್ದ. ಸರಿ ಆಯ್ತು, 8 ಗಂಟೆಗ್ ಬಾ ಅಂತ ಹೇಳಿದ್ದೆ ಗುರುಜಿ. ನಮ್ ಮನೇಲಿ ನಮ್ಮ ಅಪ್ಪ ಅಮ್ಮ ಬೀಗ ತೆಗ್ಬಿಟ್ಟು, ನಿನ್ಗೆ ಏನೇನ್ ಒಡವೆ ಬೇಕು, ದುಡ್ಡು ಎಷ್ಟ್ ಬೇಕು ಎತ್ಕೊಂಡು. ನಮ್ಮದು ಒಂದ್ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗುರುಜಿ, ಅಂತ ಶ್ರೀಮಂತರು ಅಲ್ಲ, ಅಂತ ಬಡವರು ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಪ್ಪನು ಡ್ರೈವಿಂಗ್ ಕೆಲ್ಸ ಮಾಡ್ತಿದ್ರು, ಒಂದ್ ಸ್ವಂತ ಮನೆ ಕಟ್ಟಿದ್ದಾರೆ, ನಮ್ಮಮ್ಮನ್ ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ಹಂಗಾಗಿ ಹಿಂಗೆಲ್ಲ ಬೀಗ ತೆಗ್ಬಿಟ್ಟು ಏನೇನ್ ಬೇಕು ತಗೊಂಡೋಗು ಅಂತೇಳಿ ಅಪ್ಪ ಹೊರಗಡೆ ಹೊಟ್ಟೋದ್ರು, ಅಮ್ಮನೂ ಹೊರಗಡೆ ಹೊಟ್ಟೋದ್ರು. ನನಗೇನು ಬೇಡ ಅಪ್ಪ, ನಾನ್ ಹಿಂಗೆ ಹಾಕೊಂಡಿರೋ ಬಟ್ಟೆಲ್ಲ ಹೋಗ್ತೀನಿ ಅಂತೇಳಿ ಹೊರಗಡೆ ಬಂದ್ಬಿಟ್ಟೆ ಗುರುಜಿ. ಅಪ್ಪ ಅಮ್ಮ ನನ್ನನ್ನು ಹೊರಗಡೆನೆ ಬಿಟ್ಬಿಟ್ಟು ಬೀಗ ಹಾಕೊಂಡ್ ಹೊಟ್ಟೋದ್ರು. ಎಲ್ಲಿಗ್ ಹೋದ್ರು ಅಂತ ಗೊತ್ತಿಲ್ಲ, ಹೊಟ್ಟೋದ್ರು. ನನ್ ಕೈಲಿ ಫೋನ್ ಕೊಟ್ಬಿಟ್ಟು, ತಗೋ ಫೋನ್ ಮಾಡ್ಕೊ, ಹೊಟ್ಟೋಗು ನೀನು ಅಂತೇಳಿ ಕೊಟ್ಬಿಟ್ಟು ಹೊಟ್ಟೋದ್ರು. ನಾನ್ ಆಮೇಲೆ ಹೋದೆ ಗುರುಜಿ. 2-3 ಅವರ್ ವೇಟ್ ಮಾಡ್ದೆ, ಬರ್ಲಿಲ್ಲ. 4-5 ಅವರ್ ವೇಟ್ ಮಾಡ್ದೆ. ಸಂಜೆ 4 ಗಂಟೆವರೆಗೂ ವೇಟ್ ಮಾಡ್ದೆ ಗುರುಜಿ, ಬರ್ಲೇ ಇಲ್ಲ. 4 ಗಂಟೆಗ್ ಫೋನ್ ಮಾಡಿ, ಬರ್ತಾ ಇದೀನಿ ಇವಾಗ, ತುಂಬಾ ದೂರ ಹೋಗಿದೆ ನಾನು ಅಂತೇಳಿ, ಇಲ್ಲಿ ಒಂದ್ ಊರಿದೆ ಅಲ್ಲಿಗ್ ಬನ್ನಿ ಅಂತ ಕರ್ದ. ಸರಿ ಆಯ್ತು ಅಂತೇಳಿ ಬಸ್ ಚಾರ್ಜಿಗೂ ದುಡ್ಡಿಲ್ಲ ನನ್ನ ಹತ್ರ. ನನ್ಗೊಬ್ಬ ಕ್ಲಾಸ್ಮೇಟ್ ಇದ್ದ, ಅವ್ನು ಒಂದ್ 500 rupees ಅಮೌಂಟ್ ಕೊಟ್ಟು, ಆಯ್ತು ಹೋಗು ಅಂತ ಹೇಳಿ ಕೊಟ್ಟ, ಇಸ್ಕೊಂಡ್ ಹೋದೆ ಗುರುಜಿ. ಆಮೇಲೆ ಅಲ್ಲಿಂದ ಎಲ್ಲಿಗೋ ಹೋದ್ವಿ, ಎಲ್ಲೆಲ್ಲೋ ಮದ್ವೆ ಆಯ್ತು. ಯಾರ್ದೋ ಮನೆಗ್ ಹೋದ್ವಿ ಗುರುಜಿ. ಅವ್ರ ಮನೇಲೆ ಮದ್ವೆ ಮಾಡಿದ್ರು ನಮಗೆ. ಅವ್ರು ಯಾರು ಅಂತ ನಂಗ್ ಗೊತ್ತಿಲ್ಲ, ಅವನಿಗ್ ಗೊತ್ತಿತ್ತು. ಮದ್ವೆ ಮಾಡಿದ್ರು, ಹೆಂಗೋ ಮದ್ವೆ ಆಯ್ತಲ್ಲ ಬಿಡು ಅಂತೇಳಿ 1-2-3 days ಅವ್ರ ಮನೇಲಿ ಇದ್ವಿ. ಅವ್ರಿಗೆ ಯಾರೋ ಬೈದ್ರಂತೆ, ಹಿಂಗೆಲ್ಲಾ ಮದ್ವೆ ಮಾಡಿ ಇಟ್ಕೊಂಡಿದೀರಾ, ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಅಂದ್ರಂತೆ. ಅವ್ರು ಹೇಳಿದ್ರು ನಮಗೆ, ಈ ತರ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ಅಂತ. ಸರಿ ನಾವ್ ವಾಪಸ್ ಸಮಯದಲ್ಲಿ ಅವಾಗ ಗುರುಜಿ ನನಗೆ 20 ವರ್ಷ ಇರ್ಬೋದು. ಆಮೇಲೆ ಸರಿ ಆಯ್ತು ಅಂತೇಳಿ ಸರಿ ನಾವ್ ಇಲ್ಲಿರಲ್ಲ, ಹೋಗ್ತಿವಿ ಅಂತೇಳಿ ವಾಪಸ್ಸು ಅವ್ರ ಮನೆಗ್ ಹೋದ್ವಿ. ಅವ್ರ ಮನೆಗ್ ಹೋಗಿದ್ದಕ್ಕೆ ಅವ್ರ ಅಪ್ಪ ಅಮ್ಮ, ಅಂದ್ರೆ ನನಗ್ ಅಜ್ಜಿ ತಾತ ಆಗ್ಬೇಕು, ಅವ್ರು ಬೈದ್ರು. ರಿಜಿಸ್ಟರ್ ಮದ್ವೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಲ್ಲಿವರೆಗೂ ಮನೆಗ್ ಬರ್ಬೇಡಿ ಅಂತ ಅಂದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವ್ರ ಅಕ್ಕನ್ ಮನೆಗ್ ಹೋದ್ವಿ. ಅವಾಗ ಅವ್ರ ಮನೇಲಿ ಇತ್ಕೊಂಡ್ರು, ಮದ್ವೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ. ಆಮೇಲೆ ಮತ್ತೆ ರಿಜಿಸ್ಟರ್ ಆದ್ಮೇಲೆ ಅವ್ರ ಮನೆಗ್ ಹೋದ್ವಿ. 1-2-3 ತಿಂಗಳು ಇದ್ವಿ ಗುರುಜಿ. ನನ್ ಫೈನಲ್ ಇಯರ್ ಇತ್ತು ಅವಾಗ. ಫೈನಲ್ ಇಯರ್ ಹೋದೆ. ಅವ್ರ ಮನೇಲೆಲ್ಲಾ ಅಕ್ಕಪಕ್ಕದ ಮನೆಯವರೆಲ್ಲ, ಯಾಕೆ ಕಳಿಸ್ತೀರಾ, ಹಂಗೆ ಹೋದ್ರೆ ಕೆಟ್ಟ ಬುದ್ಧಿ ಕಲಿತಾಳೆ, ಹಂಗೆ ಹಿಂಗೆ ಅಂತ ಅದು ಇದು ಹೇಳ್ಕೊಟ್ಟಿದ್ದಾರೆ. ಇವ್ರು ಒಂದ್ ಸ್ವಲ್ಪ ಜಗಳ ಮಾಡಕ್ ಶುರು ಮಾಡಿದ್ರು. ನನಗ್ ಖರ್ಚಿಗೆ ದುಡ್ಡೆಲ್ಲ ಕೊಟ್ಟಿದ್ನಲ್ಲ ಅವನು, ಬಸ್ ಚಾರ್ಜಿಗೆಲ್ಲ ತುಂಬಾ ಖರ್ಚಾಗ್ತಿತ್ತು. ಅಲ್ಲಿಂದ ಬೆಂಗ್ಳೂರಿಗೆ ಓಡಾಡ್ಬೇಕಾಗಿತ್ತು. ಬೆಂಗ್ಳೂರಲ್ಲಿ ನನ್ ಕಾಲೇಜ್ ಇದ್ದಿದ್ದು. ಓಡಾಡ್ತಾ ಇದ್ದೆ. 2 ದಿನಕ್ಕೊಂದ್ಸರಿ 500 ರೂಪಾಯಿ 1000 ರೂಪಾಯಿ ಹಿಂಗ್ ಕೊಡ್ತಿದ್ನಲ್ಲ. ಅದಕ್ಕೆ ಅವ್ರ ಅಪ್ಪ ಅಮ್ಮಂಗ್ ಸ್ವಲ್ಪ ಹೊಟ್ಟೆವ್ರಿ ಬಂತು. ಸ್ವಂತ ಅಜ್ಜಿ ತಾತಾನೆ, ಆದ್ರೂ ಯಾಕೆ ಹೊಟ್ಟೆವ್ರಿ ಪಟ್ರು ಗೊತ್ತಿಲ್ಲ. ಜಗಳ ಆಡಿದ್ರು, ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರು. ಬೇರೆ ಮನೆಗ್ ಬಂದ್ವಿ. ಇನ್ನೊಂದ್ ಊರಲ್ಲಿ ಒಂದ್ ಮನೆ ಮಾಡ್ಕೊಂಡಿದ್ವಿ.
ಅಲ್ಲಿ ನಾನು ಅವಾಗ ಕನ್ಸೀವ್ ಆದೆ ಗುರುಜಿ. ನಾನು ಇನ್ನು ಫೈನಲ್ ಇಯರ್ ಓದ್ತಾ ಇದ್ದೆ, ಕನ್ಸೀವ್ ಆಗ್ಬಿಟ್ಟೆ. ಹ್ಮ್ ಅವಾಗ ಡಿಸ್ಕಂಟಿನ್ಯೂ ಮಾಡ್ಬೇಕಾಗ್ ಬಂತು. ಹ್ಮ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ. ಮನೆಗೆ ಫೋನ್ ಮಾಡಕ್ಕೆಲ್ಲ ಟ್ರೈ ಮಾಡಿದೆ, ನಮ್ಮ ಮನೇಲಿ ಮಾತಾಡ್ಸ್ತಿಲ್ಲ ಗುರುಜಿ ಯಾರೂನು. ಹ್ಮ್ ಡಿಸ್ಕಂಟಿನ್ಯೂ ಆದ್ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ದೆ. ಒಂದ್ ಹೆಣ್ಮಗು ಆಯ್ತು ಗುರುಜಿ. ಹೆಣ್ಮಗು ಆಗೋವರ್ಗೂ ಯಾರು ಮಾತಾಡ್ಸಿಲ್ಲ. ಆ ಕಡೆ ಅಜ್ಜಿ ತಾತನು ಜಗಳ ಮಾಡಿ ಹೊಡೆದು ಬಡ್ದು ಮನೆಯಿಂದ ಹೊರಗಡೆ ಕಳ್ಸಿದ್ರು. ಹ್ಮ್ ಜಗಳ ಆಡ್ಕೊಂಡು ಒದೆ ತಿಂದು ಹೊರಗಡೆ ಬಂದ್ವಿ. ನಾನು ಹಣೆ ಬರ ಅಂತ ಅನ್ಬಿಟ್ ಬಂದ್ವಿ. ಹ್ಮ್ ಒಂದ್ ಹೆಣ್ಮಗು ಆಯ್ತು. ಹೆಣ್ಮಗು ಆದ್ಮೇಲೆ ಅವ್ರೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ರು ಅವನ್ ಜೊತೆಗೆ. ನನ್ನನ್ ಯಾರು ಮಾತಾಡಿಸ್ತಿಲ್ಲ. ದುಡ್ದಿದ್ ದುಡ್ಡೆಲ್ಲ ಇನ್ನ ಹೆಣ್ಮಗು ಬೇರೆ ಆಗಿದ್ದೆ, ಖರ್ಚಾಗ್ಬಿಡುತ್ತೆ ಅನ್ಬಿಟ್ಟು ಹ್ಮ್ ಅವ್ರು ದುಡ್ಡೆಲ್ಲ ಇಸ್ಕೊಳಕ್ಕೆ ಇನ್ನು ಮಗುಗ್ ನಾಮಕರಣನೂ ಮಾಡಿಲ್ಲ ಗುರುಜಿ. ಹ್ಮ್ ಮನೆ ಕರ್ಕೊಂಡ್ಬಿಟ್ರು. ನನ್ನನ್ ನೋಡ್ಕೊಳ್ಳೋರು ಯಾರು ಇಲ್ಲ. ಹ್ಮ್ ಅಂದ್ರೆ ಡ್ರೈವಿಂಗ್ ಕೆಲ್ಸಕ್ ಹೋಗ್ತಿದ್ರೆ 2 ದಿನ 3 ದಿನ ಮನೆಗೆ ಬರ್ತಿರ್ಲಿಲ್ಲ ಗುರುಜಿ. ನನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನನ್ ಕೇರ್ನ ನಾನ್ ಒಬ್ಳೆ ತಗೊಂಡಿದೀನಿ. ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ನಾನು ಒಬ್ಳೆ ಹೋಗ್ಬೇಕಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದ್ರೆ ನಾನು ಒಬ್ಳೆ. ಒಂದಿನ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡ್ ತಲೆ ಸುತ್ತ ಬಂದ್ ಅಲ್ಲೇ ಬಿದ್ದೋಗಿದ್ದೀನಿ ಗುರುಜಿ. ಯಾರೋ ಬೇಕರಿ ಅವ್ರು ಕರ್ಕೊಂಡೋಗಿ ನೀರ್ ಹಾಕಿ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕೂರ್ಸಿ ಆಮೇಲೆ ಎಬ್ಬಿಸಿ ಹಾಸ್ಪಿಟಲ್ ಕಳ್ಸಿದ್ರು. ಹಂಗೆಲ್ಲಾ ತುಂಬಾ ಅನ್ಭವ್ಸಿದೀನಿ ಒಂಟಿ ಜೀವನ. ಆಮೇಲೆ ಸರಿ ಆಯ್ತು, ಹೆಂಗೋ ಮಗು ಆಗೋಯ್ತಲ್ಲ ಬಿಡು, ಮಗು ಜೊತೆ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲಿ ಕುಡ್ತದ್ ಚಟ ಇದೆ ಅವನಿಗೆ, ಸ್ಮೋಕಿಂಗ್ ಇತ್ತು, ಎಲ್ಲಾ ಇತ್ತು. ನಾನಾದ್ರೂ ಸಹಿಸ್ಕೊಂಡಿದ್ದೆ. ಹೆಂಗೋ ಮದ್ವೆ ಆಗ್ಬಿಟ್ಟಿದೀನಿ, ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ, ಏನ್ ಮಾಡೋದು, ಇದ್ಬಿಡಣ ಇವನ್ ಜೊತೆಗೆ ಅಂತ ಅನ್ಭವ್ಸ್ಕೊಂಡ್ ಇದ್ಬಿಡಣ ಅಂತ ಇದ್ದೆ. ಆಮೇಲೆ ನಮ್ಮಮ್ಮ ಮಾತಾಡ್ಸಿದ್ರು ಗುರುಜಿ. ಮಗು ಆಯ್ತಲ್ಲ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ಮಾತಾಡ್ಸಿದ್ರು. ನಾನು ಅಮ್ಮ ಮನೆಗ್ ಬರ್ತೀನಿ ಕರ್ಕೊಂಡೋಗಿ ಅಂತ ಹೇಳ್ದೆ, ನೋಡ್ಕೊಳ್ಳೋರು ಯಾರು ಇಲ್ಲ ಅಮ್ಮ ಅಂತ. ಅದಕ್ಕೆ ನಮ್ಮಮ್ಮ ಅಂದ್ರು, ಇಲ್ಲಮ್ಮ ನಿಮ್ಮ ಅಪ್ಪ ಒಪ್ಕೊಳಲ್ಲ, ನಿಮ್ಮ ಆಂಟಿ ಮನೇಲಿ ಇರು ಅಂತೇಳಿ ನಮ್ಮ ಆಂಟಿ ಮನೆಗ್ ಕಳ್ಸಿದ್ರು. ನಮ್ ಚಿಕ್ಕಮ್ಮ, ನಮ್ಮ ಅಮ್ಮನ್ ತಂಗಿ ಮನೆಗೆ. ಅವ್ರ ಮನೇಲಿ ಗುರುಜಿ 3 ತಿಂಗಳು ಆಗೋವರ್ಗೂ ಇದ್ದೆ ಗುರುಜಿ ಮಗುಗೆ. ಅಲ್ಲಿಂದ ಇವನು ಮತ್ತೆ ಅವ್ರ ಅಪ್ಪ ಅಮ್ಮನ್ ಮಾತ್ ಕೇಳ್ಕೊಂಡು ಜಗಳ ಆಡಿ ಅಮಾವಾಸ್ಯೆ ದಿನ ಸಂಜೆ ಗುರುಜಿ 7 ಗಂಟೆ 7:15 ಟೈಮಲ್ಲಿ ಜಗಳ ಆಡ್ಕೊಂಡ್ ಅಲ್ಲಿಂದ ಕರ್ಕೊಂಬಂದ. ನಾನ್ ಹೆಂಡ್ತಿಗ್ ನಾನೇ ಬಾಣಂತನ ಮಾಡ್ತೀನಿ, ನೀವ್ ಯಾರು ಸರಿ ಇಲ್ಲ, ನಾವಿಬ್ರನ್ ದೂರ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ. ಕರ್ಕೊಂಬಂದ್ ಮನೆಗ್ ಬಿಟ್ಟಿದ್ದಷ್ಟೇ ಗುರುಜಿ, ಹೊಟ್ಟೋದ ಅವ್ರ ಅಪ್ಪ ಅಮ್ಮನ್ ಮನೆಗೆ. ಮತ್ತೆ ನೋಡಕ್ಕೂ ಬರ್ಲಿಲ್ಲ, ಏನಿಲ್ಲ. ನನ್ ಬಾಣಂತನ ನಾವ್ ಬಾಡಿಗೆ ಮನೆ ಮಾಡಿದ್ವಲ್ಲ ಇನ್ನೊಂದ್ ಮನೆ, ಆ ಮನೆಗೆ ಕರ್ಕೊಂಬಂದ್ಬಿಟ್ಟು ಹೊಟ್ಟೋದ. ಅಲ್ಲ ಈಗ ನೀವು 3 ತಿಂಗಳು ನಿಮ್ ಚಿಕ್ಕಮ್ಮ ಮನೇಲಿ ಇದ್ದಾಗ ಈ ಬಾಡಿಗೆ ಮನೇಲಿ ಯಾರಿದ್ರು? ಯಾರು ಇಲ್ಲ ಗುರುಜಿ. ಅವ್ನ್ ಅವ್ರ ಪಾಡಿಗೆ ಅವ್ರಮ್ಮ ಮನೇಲಿದ್ದ. ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ತಾ ಇದ್ವಿ. ಕಮ್ಮಿ ಬಾಡಿಗೆ ಇತ್ತು, ಚಿಕ್ಕ ಪುಟ್ಟ ಮನೆ ಮಾಡಿದ್ವಿ ಗುರುಜಿ. ಹಂಗಾಗಿ ಬಾಡಿಗೆ ಕಟ್ತಾ ಇದ್ವಿ. ವಾಪಸ್ ಅಲ್ಲಿಗೆ ಬಂದೆ. ಅಲ್ಲೂ 2 ತಿಂಗಳು ನಾನೇ ಬಾಣಂತನ ಮಾಡ್ಕೊಂಡೆ. ಆಮೇಲೆ ಆಗ್ಲಿಲ್ಲ ಗುರುಜಿ ನನ್ ಕೈಲಿ. ಕಷ್ಟ ಆಗ್ತಿತ್ತು ತುಂಬಾ. ಮಗುನ್ ನೋಡ್ಕೊಂಡು, ನಾನ್ ಊಟ ಮಾಡ್ಕೊಂಡು, ಅಡ್ಗೆ ಮಾಡ್ಕೊಂಡು, ಬಟ್ಟೆ ಒಕ್ಕೊಂಡು, ಮಗುದೆಲ್ಲ ಬಟ್ಟೆ ಎಲ್ಲ ಒಗಿಬೇಕಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ನಮ್ಮಮ್ಮನ ಹತ್ರ ನಮ್ಮಮ್ಮನು ಕಷ್ಟ ನೋಡಿ ಪಾಪ ಅವಾಗ ಸ್ವಲ್ಪ ಮಾತಾಡ್ತಿದ್ರು ನಮ್ಮಮ್ಮ ನನ್ ಜೊತೆ. ಕಷ್ಟ ಆಯ್ತು ನಿಮ್ ಅಪ್ಪನ ಹತ್ರ ಮಾತಾಡ್ತೀನಿ ಅಂದ್ರು. ನಮ್ಮ ಅಪ್ಪನ ಹತ್ರ ಮಾತಾಡಿದ್ರಂತೆ, ಅವಳನ್ ಕರ್ಕೊಂಬರಂಗಿದ್ರೆ ನೀನು ಮನೆ ಬಿಟ್ಟು ಹೊಟ್ಟೋಗು, ನಂಗಷ್ಟು ಅವಮಾನ ಮಾಡಿದಾಳೆ ಅವಳು ಅಂತೆಲ್ಲ ಬೈದ್ರಂತೆ ನಮ್ಮಮ್ಮ. ಅದಕ್ಕೆ ಹಿಂಗಂದ್ರು ಕಣೆ ನಿಮ್ಮಪ್ಪ, ಒಂದ್ ಸ್ವಲ್ಪ ದಿನ ಇರು, ಮಾತಾಡ್ ಕರೆಸ್ಕೊಂತೀನಿ ಅಂತ ಅಂದ್ರು. ಮಗುಗೆ 7 ತಿಂಗಳು 8 ತಿಂಗಳು ಆಗಿದೆ ಗುರುಜಿ. ಅಷ್ಟ್ರಲ್ಲಿ ನಾನ್ ಮತ್ತೆ ಕನ್ಸೀವ್ ಆಗ್ಬಿಟ್ಟಿದೀನಿ ಗುರುಜಿ. ನನ್ಗೆ ನಾನು ಒಂದ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿ ಈ ತರ ಎಲ್ಲಾ ನೋಡಿ ಎಷ್ಟೋ ಸಾಯೋರ್ನೆಲ್ಲಾ ಕಾಪಾಡೋ ಅಂತ ಜಾಗದಲ್ಲಿ ಇಟ್ಕೊಂಡು ಒಂದ್ ಮಗುನ ಕೊಲ್ಲಕ್ಕೆ ನನ್ಗೆ ಮನ್ಸಾಗ್ಲಿಲ್ಲ ಗುರುಜಿ. ಆಗಿದ್ದೆಲ್ಲ ಆಗೋಗ್ಲಿ. ಅದು ಯಾವ ಗ್ಯಾಪ್ ಅಲ್ಲಿ ಆಯ್ತು ಅನ್ನೋದೇ ನನಗ್ ಸೀರಿಯಸ್ ಆಗಿ ಗೊತ್ತಿಲ್ಲ ಗುರುಜಿ. ನಾನ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೆ ಅವಾಗ. ಮಗುನ್ ನೋಡ್ಕೊಳ್ಳೋದು, ಇವನ್ ಕೊಡೋ ಕಾಟ ಸಹಿಸ್ಕೊಂಡು ಅವಾಗ ಬರೋದು, ಜಗಳ ಮಾಡೋದು, ಹೊಡಿಯೋದು, ತುಂಬಾ ಕ್ರೂರವಾಗಿ ನೋಡ್ಕೊಂತಾ ಇದ್ದ ಗುರುಜಿ. ಬರ್ತಿದ್ದೆ ವಾರಕ್ಕೆ 1 ಸರಿನೋ 2 ಸರಿನೋ. ನನ್ಗ್ ಗೊತ್ತಿಲ್ದೇನೆ ಕನ್ಸೀವ್ ಆಗ್ಬಿಟ್ಟಿದೀನಿ. ಆಮೇಲೆ 4 ತಿಂಗಳಾಗಿದೆ ಗುರುಜಿ ನನ್ಗೆ. ಅವಾಗ ಗೊತ್ತಾಯ್ತು. ಹೋಗಿ ಯಾಕೋ ಹೊಟ್ಟೆ ದಪ್ಪ ಆಗಿದೆ ಅಂತೇಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಅವಾಗ ಗೊತ್ತಾಯ್ತು ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಅವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ಗೊತ್ತಾಯ್ತು ಕನ್ಸೀವ್ ಆಗ್ಬಿಟ್ಟಿದೀನಿ ಅಂತ. ಆಗಿದ್ದಾಗ್ಲಿ ಇದೂನು ಒಂದು ಮಗು ಬಂದೇ ಬಿಡ್ಲಿ, ಇವ್ರಿಬ್ರಿಗೋಸ್ಕರ ಜೀವನ ಮಾಡೋಣ, ಅವ್ನ್ ಹಾಳಾಗೋಗ್ಲಿ ಅಂತೇಳಿ ಅವನನ್ ಬಿಟ್ಬಿಟ್ಟೆ ಗುರುಜಿ. ನಮ್ಮಮ್ಮಂಗೆ ಮನೆಗ್ ಬಂದ್ ನಮ್ಮ ಅಪ್ಪಂಗ್ ಕಾಲಿಡ್ದು ಬೇಡ್ಕೊಂಡು, ಅಕ್ಕಪಕ್ಕದ ಮನೆಯವರೆಲ್ಲಾ
ಸರಿ ಆಯ್ತು ಸೇರ್ಸ್ಕೊಳ್ಳಿ, ಏನೋ ಆಗಿದ್ದಾಯ್ತು ಅಂತೇಳಿ ಕರ್ಕೊಂಡ್ರು ಗುರುಜಿ ನಮ್ಮಪ್ಪ ಮನೆಗೆ. ಕಾಲಿಗ್ ಬಿದ್ದು ಕೇಳ್ಕೊಂಡ್ ತಪ್ಪಾಯ್ತಪ್ಪ, ಇನ್ಮೇಲೆ ಹಿಂಗೆಲ್ಲಾ ಮಾಡಲ್ಲ, ನಾನ್ ಮಾಡಿದ್ ತಪ್ಪಾಯ್ತು ಅಂತೆಲ್ಲಾ ಕೇಳ್ಕೊಂಡು ಮನೆಗ್ ಸೇರ್ಕೊಂಡೆ ಗುರುಜಿ. ನನ್ ಮಗಳು ಅವಾಗ ಪುಟ್ ಹೆಜ್ಜೆ ಇಟ್ಕೊಂಡ್ ಓಡಾಡ್ತಿದ್ಲು ಗುರುಜಿ. 9 ತಿಂಗಳು ಇತ್ತು ಅನ್ಸುತ್ತೆ. ನಮ್ಮ ಅಪ್ಪಂಗೆ ಒಂದ್ ಕಡೆ ಮಗು ಮೇಲೆ ಆಸೆ, ಇನ್ನೊಂದ್ ಕಡೆ ನಮ್ ಮಗು ಕಾಲ ಹತ್ರ ಹೋಗ್ ನಿಂತ್ಕೊಂಡ್ರೆ ಕರ್ಕೊ ಈ ಮಗುನ ಆ ಕಡೆಗೆ ಅಂತ ಬೈಯವ್ರು. ನನಗ್ ಅದು ಬೇಜಾರಾಗ್ತಿತ್ತು ಗುರುಜಿ. ಇರ್ಲಿ ಬಿಡು, ನಾನ್ ಮಾಡಿದ ತಪ್ಪುಗೆ ನನ್ ಮಗುಗೂ ನಮ್ಮಪ್ಪ ರೇಗಾಡ್ತಿದಾರೆ, ಇರ್ಲಿ ಬಿಡು ಇದೆಲ್ಲ ಒಂದ್ ಸ್ವಲ್ಪ ದಿನ ಅನ್ಕೊಂಡ್ ಸುಮ್ನೆ ಇದ್ದೆ. ಆಮೇಲೆ ಗುರುಜಿ ನಮ್ಮಪ್ಪ ಒಂದ್ ಸ್ವಲ್ಪ ಕನಿಕರ ತೋರ್ಸಕ್ ಶುರು ಮಾಡಿದ್ರು. ನಾನ್ ಬೇರೆ ಕನ್ಸೀವ್ ಇದ್ದೆ, ಒಂದ್ ಸ್ವಲ್ಪ ಹೊಟ್ಟೆ ದಪ್ಪ ಆಗ್ತಾ ಇತ್ತು, ಮಗು ಬೇರೆ ಒಂದ್ 9 ತಿಂಗಳು 10 ತಿಂಗಳು ಇತ್ತಲ್ಲ. ಕಂಪ್ಲೇಂಟ್ ಕೊಡೋಣ ನಡಿ, ಹಿಂಗೆ ಆದ್ರೆ ನಿನ್ ಜೀವನ ಹೆಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ ಕಂಪ್ಲೇಂಟ್ ಕೊಡ್ಸಿದ್ರು ಗುರುಜಿ. ಮಹಿಳಾ ಸಹಾಯವಾಣಿಯಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಹಿಂಗೆ ಗಂಡ ನೋಡ್ಕೊಳಕ್ಕೂ ಬರ್ತಿಲ್ಲ, ಮಕ್ಳನ್ ನೋಡಕ್ ಬಂದಿಲ್ಲ, ಹಂಗೆ ನಾನ್ ಪ್ರೆಗ್ನೆಂಟ್ ಇದ್ದೀನಿ, ಮನೆಗ್ ತಂದಾಕ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ವಿ. ಸರಿ ಆಯ್ತು ಅಂತೇಳಿ ಅವ್ರು ನೋಟಿಸ್ ಕೊಟ್ರು ಗುರುಜಿ. 3 ನೋಟಿಸ್ ಕೊಟ್ರು, 3 ನೋಟಿಸ್ಗೂ ಬರ್ಲಿಲ್ಲ ಅವನು. ಆಮೇಲೆ ಕೋರ್ಟಿಗೆ ಹಾಕೋಣ ಬಿಡು ಅಂತೇಳಿ ಮತ್ತೆ ಅಲ್ಲಿಂದ ಅರೆಸ್ಟ್ ವಾರೆಂಟ್ ಆಯ್ತು ಗುರುಜಿ. ಅರೆಸ್ಟ್ ವಾರೆಂಟ್ ಆದಾಗ ಅವ್ರು ವಾರೆಂಟೇ ಇಸ್ಕೊಂಡಿರ್ಲಿಲ್ಲ. ಏನು ಅಂತಾನೆ ಗೊತ್ತಿಲ್ಲ ಗುರುಜಿ. ಮಹಿಳಾ ಸಹಾಯವಾಣಿ ಕರೆಸ್ಲೇ ಇಲ್ಲ ಅವ್ರನ್ನ ಕೌನ್ಸಿಲಿಂಗಿಗೆ. ಆಯ್ತು ಬಿಡು ಕೋರ್ಟ್ಗೆ ಹಾಕೋಣ ಅಂತೇಳಿ ಅಲ್ಲಿಯವರೇ ಒಬ್ರು ಲಾಯರ್ ಇದ್ರು, ಅವ್ರು ಕೋರ್ಟಿಗೆ ಹಾಕೋಣ ಅಂತೇಳಿ ಕೋರ್ಟಿಗೆ ಹಾಕಿದ್ರು. ಅಷ್ಟ್ರಲ್ಲಿ ಕೋರ್ಟಿಗೆ ಹಾಕಷ್ಟ್ರಲ್ಲಿ ನನ್ಗೆ 2 ಮಗು ಆಗಿತ್ತು ಗುರುಜಿ. ಅದು ಹೆಣ್ಮಗುನೇ ಆಯ್ತು, 2 ಹೆಣ್ಮಕ್ಳಾಯ್ತು. ಕರೆಕ್ಟ್ ಆಗಿ ಮೊದ್ಲನೇ ಅವಳು ಫೆಬ್ರವರಿಲೇ ಹುಟ್ಟಿದ್ದು, 2ನೇ ಅವಳುನ 1 ವರ್ಷ ಕರೆಕ್ಟ್ ಆಗಿ ಫೆಬ್ರವರಿಲೇ ಹುಟ್ಟಿದ್ಲು ಗುರುಜಿ. 1 ವರ್ಷ ಗ್ಯಾಪ್ ಅಷ್ಟೇ. ಆಮೇಲೆ ಕೋರ್ಟಿಗೆ ಹಾಕಿದ್ವಿ. ಕೋರ್ಟ್ ಅಲ್ಲಿ ನಮ್ ಕೇಸ್ ರಿಜಿಸ್ಟರ್ ಆಗಿ ಒಂದ್ ಸ್ವಲ್ಪ ಇನ್ನೇನ್ ಬಂತು ಅನ್ನುವಾಗ ಜಡ್ಜ್ ನಮ್ಮನ್ ಕರೆದು ಮಾತಾಡ್ಸಿದಾರೆ ಅನ್ನುವಾಗ ನನ್ ಮಕ್ಳಿಗೆ 1-2 ವರ್ಷ 3 ವರ್ಷ ಇತ್ತು. ಒಬ್ಳಿಗೆ 2 ವರ್ಷ, ಒಬ್ಳಿಗ್ 3 ವರ್ಷ ಇತ್ತು. ಅವಾಗ 1-2 ನೋಟಿಸ್ ಕೊಟ್ಟು ಕೋರ್ಟಿಗೆ ಕರ್ಸಿದ್ರು ಗುರುಜಿ. 1-2 ಕೇಸಿಗೆ ಬಂದ ಅವನು. 1-2 ಕೇಸಿಗೆ ಬಂದ್ಮೇಲೆ ಯಾಕೆ ನೋಡ್ಕೋತಿಲ್ಲ, ಜೊತೆಲಿರಿ ಹೋಗಿ ಅಂತಂದಿದ್ದಕ್ಕೆ ಇಲ್ಲ ನಾನ್ ಇರಲ್ಲ, ಅವಳು ಸರಿ ಇಲ್ಲ, ಅವಳು ತುಂಬಾ ಕೆಟ್ಟವಳು, ಅವಳ್ಗೆ ಬೇರೆ ಬೇರೆ ಸಂಬಂಧ ಇದೆ, ಹಂಗೆ ಹಿಂಗೆ ಅನೈತಿಕ ಸಂಬಂಧ ಅಂತೆಲ್ಲ ತುಂಬಾ ಕೆಟ್ಟಾಗಿ ಹೇಳ್ದ ಗುರುಜಿ. ನಂಗ್ ಅದುವರೆಗೂ ಅವನ್ ಮೇಲೆ ಸ್ವಲ್ಪ ಪ್ರೀತಿ ಇತ್ತು ಗುರುಜಿ. ಕೆಟ್ಟವನ್ ಇರ್ಬೋದು, ಕುಡಿತಾನೆ, ಸಿಗರೇಟ್ ಸೇತಾನೆ, ಆತರ ಎಲ್ಲ ಮಾಡಿರ್ಬೋದು, ಬಟ್ ನನ್ ಮೇಲೆ ಪ್ರೀತಿ ಇದೆ ಅವನಿಗೆ. ಏನೋ ಅಪ್ಪ ಅಮ್ಮನ್ ಮಾತ್ ಕೇಳ್ಕೊಂಡ್ ನನ್ನನ್ ದೂರ ಮಾಡ್ತಿದ್ದಾನೆ, ಬೈತಾನೆ, ಹೊಡಿತಾನೆ, ಜಗಳ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನನ್ ಕಂಡ್ರೆ ಅವ್ನಿಗೆ ಇಷ್ಟ ಇಲ್ಲ, ಸುಮ್ನೆ ಏನಕ್ಕೋ ಸೇಡಿಗ್ ಮದ್ವೆ ಆಗಿದ್ದಾನೆ. ಅವ್ರದ ಸೇಡ್ ಏನು ಅಂತಂದ್ರೆ ಗುರುಜಿ, ಅವ್ರ ಅಕ್ಕ ಲವ್ ಮ್ಯಾರೇಜ್ ಆದ್ರು. ಅವಾಗ ನಮ್ಮ ಅಪ್ಪ ಹೋಗಿ ಕಾಂಪ್ರಮೈಸ್ ಮಾಡಿಸ್ಬಿಟ್ರು ಫ್ಯಾಮಿಲಿಗಳಿಗೆ. ಅದು ಸೇಡ್ ಇದೆ ಗುರುಜಿ ಅವರಿಗೆ. ನಮ್ಮ ಅಕ್ಕನ್ ಜೀವನ ಹಾಳ್ ಮಾಡ್ಬಿಟ್ರು. ನಮ್ಮ ಅಪ್ಪ ಹೋಗಿ ಕಾಂಪ್ರಮೈಸ್ ಮಾಡ್ಸಕ್ಕೆ, ಹೆಂಗೋ ಮದ್ವೆ ಆಗ್ಬಿಟ್ಟಿದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ, ಬಿಡಿ ಹೋಗ್ಲಿ, ಹೆಂಗೋ ರಾಜಿ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಇದ್ರೆ ಮಾತಾಡ್ಸಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೋತಾರೆ ಅಂತೇಳಿ ಸಮಾಧಾನ ಮಾಡಿ ಬಂದ್ರು. ಆ ಸೇಡಿಗೆ ಇವ್ ನನ್ನನ್ ಲವ್ ಮಾಡಿ ಮದ್ವೆ ಆಗಿ ಇಷ್ಟೆಲ್ಲಾ ಮಾಡಿ ಬೀದಿಲ್ ಬಿಟ್ಟು, ಆಮೇಲೆ ಗುರುಜಿ ಕೋರ್ಟ್ ಅಲ್ಲಿ ಹೇಳಿದ್ರು ಇಲ್ಲ ನೀವಿಬ್ರು ಸಂಸಾರ ಮಾಡ್ಲೇಬೇಕು. ನಾನ್ ಹೇಳ್ದೆ ಗುರುಜಿ ನಾನ್ ಬಿಡಕ್ ರೆಡಿ ಇಲ್ಲ, ನನ್ ಮಕ್ಳಿಗೆ ಅಪ್ಪ ಬೇಕು ಗುರುಜಿ, ನಾನ್ ಬಿಡಕ್ ರೆಡಿ ಇಲ್ಲ. ಅವ್ನ್ ಬಿಡಕ್ ರೆಡಿ ಇದಾನೆ ಗುರುಜಿ. ಅವಳು ಸರಿ ಇಲ್ಲ, ಅವಳು ನಟ್ಟೆಗೆಟ್ಟವಳು, ಅವ್ರಿಗೆ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಇದೆ, ಯಾವ್ದಾವ್ದೋ ಒಂದ್ ಸ್ವಲ್ಪ ಫೇಕ್ ಮೆಸೇಜಸ್ ಎಲ್ಲ ರೆಡಿ ಮಾಡ್ಕೊಂಡು ನನ್ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದ ಗುರುಜಿ. ನನ್ ಫೋನ್ ಕಿತ್ಕೊಂಡು ಏನೇನೋ ಮೆಸೇಜ್ ಎಲ್ಲ ಮಾಡ್ಕೊಂಡು ಅದ್ ಏನೇನ್ ರೆಡಿ ಮಾಡ್ಕೊಂಡ್ ಬಂದಿದ್ನೋ ಗೊತ್ತಿಲ್ಲ, ಅದ್ನೆಲ್ಲ ಕೋರ್ಟಿಗೆ ಕೊಟ್ಟಿದ್ದಾನೆ. ಯಾವನ್ ಜೊತೆನೋ ಮೆಸೇಜ್ ಮಾಡಿದಾಳೆ ಇವಳು ಅಂತೆಲ್ಲ. ನಾನು ಇಲ್ಲ ನಾನ್ ಮಾಡಿಲ್ಲ ಅಂತೆಲ್ಲ ಹೇಳ್ದೆ. ಸರಿ ಆಯ್ತು ಮಾಡಿದ್ರು ಮಾಡಿಲ್ಲ ಅಂತಂದ್ರು, ಇಬ್ರು ಒಟ್ಟಿಗೆ ಸಂಸಾರ ಮಾಡ್ಬೇಕು ಅಂತ ಹೇಳಿ ಕಳ್ಸಿದ್ರು ಗುರುಜಿ. ಇಲ್ಲೇ ನಮ್ಮ ಅಪ್ಪ ಅಮ್ಮ ಮನೆ ಹತ್ರನೇ ಒಂದ್ ಮನೆ ಮಾಡಿ ಇಲ್ಲೇ ಸಂಸಾರ ಮಾಡೋಣ ಅಂತೇಳಿ ಒಂದ್ ಮನೆಗ್ ಬಂದ್ವಿ ಗುರುಜಿ. ಅಲ್ಲಿ ಫೇಕ್ ಮೆಸೇಜ್ ಹೆಂಗ್ ರೆಡಿ ಮಾಡಿದ್? ಫೇಕ್ ಮೆಸೇಜ್ ಅಂದ್ರೆ ನನ್ ಮೊಬೈಲ್ ಅವನ ಹತ್ರ ಇತ್ತಲ್ಲ ಗುರುಜಿ, ಮೊಬೈಲ್ ಕಿತ್ಕೊಂಡ್ ಕಳ್ಸಿದ್ರಲ್ಲ, ಅವು ಯಾರ್ದೋ ಬೇರೆ ಫ್ರೆಂಡ್ ನಂಬರಿಗೆ ಮೆಸೇಜ್ ಮಾಡ್ಕೊಂಡಿರೋದು. ಚಾಟ್ ರೆಡಿ ಮಾಡ್ಕೊಂಡು ಅದನ್ನ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಅದನ್ನ ಮೇಲ್ ನಂಬರ್ ಇಲ್ಲ, ನಾನ್ ಯಾರಿಗ್ ಮೆಸೇಜ್ ಮಾಡಿದೀನಿ ಅಂತ ನಂಬರ್ ಕೊಟ್ಟಿಲ್ಲ ಅವ್ರಲ್ಲಿ. ನೋಡಿ ಈ ತರ ಎಲ್ಲಾ ಮೆಸೇಜ್ ಮಾಡಿದಾಳೆ ಇವಳು ಅಂತೇಳಿ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು. ಸಾಕ್ಷಿ ಬೇಕಲ್ವಾ, ಫೇಕ್ ರೆಡಿ ಮಾಡ್ಕೊಂಡು ಒಂದೇ ಮನೆ ಮಾಡ್ಕೊಂಡು ಮನೆ ಮಾಡ್ಕೊಂಡು ಬದುಕೋಕ್ ಶುರು ಮಾಡಿದ್ವಿ. 1-2 ತಿಂಗಳ ಮನೇಲಿ ಇದ್ವಿ. 2 ತಿಂಗಳಲ್ಲಿ 1 ದಿನನೋ 2 ದಿನನೋ ಬಂದಿರ್ಬೋದು ಗುರುಜಿ. ಬಂದಿರೋ 1-2 ದಿನದಲ್ಲೇನೆ ಮನೆಗೆ ಬಾಟ್ಲು ತಗೋಬರೋನು ಕುಡಿಯಕ್ಕೆ. ನಾನ್ ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಏನ್ ಅನ್ಕೊಂತಾರೆ. ನಮ್ಮ ಅಮ್ಮನ್ ಮನೆ ಎದುರುಗಡೆ ಮನೆನೇ ಮಾಡಿದೀವಿ ಗುರುಜಿ ಮನೆ. ಕೋರ್ಟಲ್ಲಿ ಹೇಳಿದ್ರು ನಿನ್ಗೆ ಎಲ್ ಸೇಫ್ಟಿ ಇರುತ್ತೆ ಅಲ್ಲಿ ಮನೆ ಮಾಡ್ಕೊಳಮ್ಮ ಅಂತ ಹೇಳಿದ್ರು.
ನಾನ್ ಆಯ್ತು ಅಂದ್ಬಿಟ್ಟು ಇಲ್ಲೇ ಇರ್ತೀವಿ, ನಮ್ಮ ಅಪ್ಪ ಅಮ್ಮನ್ ಮನೆ ಹತ್ರನೇ ಇರ್ತೀವಿ ಅಂತ ಹೇಳಿದ್ವಿ. ಎದುರುಗಡೆ ಮನೆನೇ ಮಾಡಿದ್ವಿ. ಬಾಟ್ಲ್ ಎಲ್ಲ ಮನೆಗೆ ತಗೊಂಬರೋನು ಗುರುಜಿ. ಅದು ಕುಡ್ದು ಅಡ್ಗೆ ಮನೇಲಿ ಒಂದ್ ಕಾಟನ್ ಬಾಕ್ಸ್ ಇಟ್ಟು ಅದ್ರೊಳಕ್ ಇಟ್ಟಿದ್ದ ಬಾಟ್ಲ್ಗಳನ್ನೆಲ್ಲ. ಅದು ಒಂದ್ 2 ದಿನ ಬಂದ, ಆಮೇಲೆ ಮತ್ತೆ ಬರ್ಲೇ ಇಲ್ಲ ಗುರುಜಿ, ಹೊಟ್ಟೋಗ್ಬಿಟ್ಟ. ನಾನ್ ಆ ಬಾಟ್ಲ್ ತಗೊಂಡೋಗಿ ಎಲ್ಲಿ ಬಿಸಾಕಕ್ಕಾಗುತ್ತೆ, ನಾನು ಹೊರಗಡೆ ತಗೊಂಡೋಗಿ ಬಿಸಾಕ ಅಂತ ಧೈರ್ಯ ನನಗಿರ್ಲಿಲ್ಲ. ಅದ್ ಅಲ್ಲೇ ಇರ್ಲಿ ಅಂತ ಹೇಳಿ ಸುಮ್ನಾಗ್ಬಿಟ್ಟಿದ್ದೆ. ಇನ್ನೊಂದ್ ದಿನ ಕೋರ್ಟಲ್ ಮತ್ತೆ ನೋಟಿಸ್ ಕೊಟ್ಟು ಕರ್ಸಿದ್ವಿ ಗುರುಜಿ. ಅವಾಗ ಅವ್ನ್ ಹೇಳ್ತಾನೆ, ಕುಡ್ದು ಮನೇಲೇನೆ ಬಾಟ್ಲೆಲ್ಲ ಇಟ್ಟಿದ್ದಾಳೆ, ಬೇಕಂದ್ರೆ ನಾನ್ ಸಾಕ್ಷಿ ತಂದ್ ತೋರಿಸ್ತೀನಿ, ಮನೆ ಹುಡುಗರೆಲ್ಲ ಬರ್ತಾರೆ ಅಂತೆಲ್ಲ ಸುಮ್ನೆ ಮತ್ತೆ ಕಂಪ್ಲೇಂಟ್ ಏನೇನೋ ನನ್ ಮೇಲೆ ಕಂಪ್ಲೇಂಟ್ ಹೇಳ್ದ ಗುರುಜಿ. ನನಗ್ ಅವಾಗ ತುಂಬಾ ಬೇಜಾರಾಯ್ತು. ಇವನ್ ಮಾಡಿರೋದ್ನೆಲ್ಲ ಮತ್ತೆ ನನ್ ಮೇಲೆ ಹಾಕಿ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಿದಾರೆ ಗುರುಜಿ, ಅವ್ಳು ತುಂಬಾ ಒಳ್ಳೆ ಹುಡ್ಗಿ, ಹಂಗೆಲ್ಲಾ ಮಾಡಲ್ಲ, 2 ಮಕ್ಳಿದಾರೆ, ಹಂಗೆಲ್ಲಾ ಮಾಡಕ್ ಆಗುತ್ತಾ ಅಂತೆಲ್ಲ ನಮ್ಮ ಅಪ್ಪ ಅಮ್ಮಂಗ್ ಧೈರ್ಯ ಹೇಳ್ತಿದಾರೆ. ನಮ್ಮ ಅಪ್ಪ ಅಮ್ಮ ತುಂಬಾ ಬೇಜಾರಾಗಿದ್ದಾರೆ ಗುರುಜಿ. ಸರಿ ಆಯ್ತು ಅಂತೇಳಿ ನಾನ್ ಡಿವೋರ್ಸ್ ತಗೋತೀನಿ ಅಂತೇಳಿ ಡಿವೋರ್ಸ್ ಹಾಕಿದ್ವಿ ಗುರುಜಿ. ಮತ್ತೆ ಮಕ್ಳನ್ನ ನೋಡ್ಕೊಳಕ್ ಆಧಾರ ಬೇಕಲ್ಲ, ಅದಕ್ಕೆ ಸರಿ ಆಯ್ತು ಅಂತೇಳಿ ಮೇಂಟೆನೆನ್ಸ್ ಕೇಸಿಗೆ ಹಾಕಿದ್ವಿ ಗುರುಜಿ. ಮೇಂಟೆನೆನ್ಸ್ ಕೇಸು ಆಯ್ತು. ತಿಂಗಳ 4,500 ದುಡ್ಡು ಕೊಡ್ಬೇಕು, ಇನ್ನ ಸಣ್ಣ ಮಕ್ಳಿದಾರೆ ಅಂತೆಲ್ಲ ನಾನ್ ಕೆಲ್ಸಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಗುರುಜಿ. ಸರಿ ಆಯ್ತು ಅಂತೇಳಿ ಒಂದ್ 2 ತಿಂಗಳು ಕೊಟ್ಟ ಗುರುಜಿ. 4,500 ಕೊಟ್ಟ. 4,500 ಏನಕ್ಕೂ ಬರ್ತಿರ್ಲಿಲ್ಲ. ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ತಗೊಂತಾ ಇದ್ವಿ. ಒಂದ್ 2 ತಿಂಗಳು ಕೊಟ್ಟಾದ್ಮೇಲೆ ಒಂದ್ 6 ತಿಂಗಳು ಕೋರ್ಟ್ ಕಡೆಗ್ ಬರ್ಲೇ ಇಲ್ಲ ಗುರುಜಿ. ಆಮೇಲೆ ಮತ್ತೆ ವಾರಂಟ್ ಇಶ್ಯೂ ಮಾಡಿದ್ರು, ನೋಟಿಸ್ ಎಲ್ಲ ಕೊಟ್ರು, ಬರ್ಲಿಲ್ಲ. ವಾರಂಟ್ ಇಶ್ಯೂ ಮಾಡಿದ್ರು. ವಾರಂಟ್ ಇಶ್ಯೂ ಆದ್ಮೇಲೆ ಮತ್ತಿನ್ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡ್ ಒಂದ್ಸರಿ ಬಂದ ಕೋರ್ಟಿಗೆ. ಅದಾದ್ಮೇಲೆ ಮತ್ತೆ ಬರ್ಲಿಲ್ಲ ಗುರುಜಿ. ನೋಟಿಸೇ ಇಸ್ಕೊಂತ ಇರ್ಲಿಲ್ಲ. ನನ್ಗೂ ಕೋರ್ಟಿಗೆ ಅಲ್ದು ಸಾಕಾಯ್ತು. ಸರಿ ಆಯ್ತು, ಡಿವೋರ್ಸ್ ಅಪ್ಲೈ ಮಾಡ್ಬಿಡೋಣ. ಮತ್ತೆ ನಾನ್ ಯಾರ ಜೊತೆನಾದ್ರೂ ಕೆಲ್ಸಕ್ಕೆ ಓಡಾಡ್ತಿರ್ತೀನಲ್ಲ ಗುರುಜಿ, ಯಾರಾದ್ರೂ ಪರಿಚಯ ಇರೋರು ಸಿಕ್ಕಿದ್ರು, ನನ್ ಸ್ಟೂಡೆಂಟ್ಸ್ ಬರ್ತಿದ್ರು ಗುರುಜಿ. ಸ್ಟೂಡೆಂಟ್ಸ್ ಹುಡುಗರು ಯಾರಾದ್ರೂ ಸಿಕ್ಕಿದ್ರೆ ನಾನ್ ಸಂಜೆ ಬರೋದ್ ಲೇಟ್ ಆಗ್ತಿತ್ತು. ಬಸ್ಸಲ್ಲೆಲ್ಲ ಜೊತೆಲೆ ಪಕ್ಕ ಸೀಟಲ್ಲೆಲ್ಲ ಕುತ್ಕೊಂಬಂದ್ರೆ ಗುರುಜಿ, ಅವ್ರಿಗೆಲ್ಲ ಬೈಯೋದು. ಬಸ್ ಇಲ್ಲಿದ ತಕ್ಷಣ ಗುರುಜಿ ಅವನಿಗ್ ಬೈಯೋದು, ಹೊಡಿಯೋದು, ಜಗಳ ಆಡೋದು, ಅವಳ ಜೊತೆ ನಿನ್ಗೇನ್ ರಿಲೇಶನ್ಶಿಪ್ ಅಂತೇಳಿ ತುಂಬಾ ಕಾಟ ಕೊಟ್ಬಿಟ್ಟಿದಾನೆ ಗುರುಜಿ. ಜೊತೆಲಿ ಓಡಾಡಿರೋರ್ಗೆಲ್ಲ ಯಾರಾದ್ರೂ ಪರಿಚಯ ಅಂತ ಮಾತಾಡ್ಸಿದ್ರೆ ಸಾಕು, ಅವ್ರಿಗೆಲ್ಲ ಜಗಳ ಮಾಡೋದು, ಬಂದು ಮಾನ ಮರ್ಯಾದೆ ಎಲ್ಲಾ ಕಳಿಯೋನು ಗುರುಜಿ. ನನ್ ಮೇಲೆ ತುಂಬಾ ಅದೇನ್ ಸಿಟ್ಟಿಟ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ತುಂಬಾ ಮನ ಮರ್ಯಾದೆ ಕಳ್ದಿದ್ದಾನೆ. ರೋಡಲ್ಲೇನೆ ಜಗಳ. ಆ ರೋಡಲ್ಲಿರೋ ಜನ ಎಲ್ಲಾ ನಿನ್ಕೊಂಡ್ ನೋಡೋ ಅಷ್ಟು ಜಗಳ ಗುರುಜಿ. ನಾನೊಂದಿನ ಡಿಸೈಡ್ ಆಗಿ ಡಿವೋರ್ಸ್ ತಗೊಂಡೇ ಬಿಡೋಣ. ಡಿವೋರ್ಸ್ ತಗೊಂಡ್ರೆ ನನ್ ತಂಟೆಗೆ ಬರಂಗಿಲ್ಲ. ಲಾಯರ್ ಹತ್ರ ಎಲ್ಲ ಹೇಳಿದಕ್ಕೆ ಅವ್ರು ಹೇಳಿದ್ರು, ಡಿವೋರ್ಸ್ ಅಪ್ಲೈ ಮಾಡ್ಬಿಡಮ್ಮ, ಅವನಿಂದ ಜೀವನಾಂಶನು ಏನು ಸಿಗಲ್ಲ ನಿನಗೆ, ಅಟ್ಲೀಸ್ಟ್ ನೆಮ್ಮದಿ ಆದ್ರೂ ಸಿಗುತ್ತೆ, ನೆಮ್ಮದಿಯಾಗಿ ಜೀವನ ಮಾಡು, 2 ಹೆಣ್ಮಕ್ಳಿದಾರೆ ಅಂತೆಲ್ಲ ಹೇಳಿದ್ರು. ಸರ್ ಆಯ್ತು ಅಂತೇಳಿ ಡಿವೋರ್ಸ್ ಅಪ್ಲೈ ಮಾಡಿದ್ವಿ. ಡಿವೋರ್ಸ್ ಅಪ್ಲೈ ಮಾಡಿದ್ರು ಬರ್ಲಿಲ್ಲ ಗುರುಜಿ. ಲಾಯರು ಇಡ್ಲಿಲ್ಲ, ಲಾಯರ್ ಇಟ್ಟಿದವ್ರು ಕ್ಯಾನ್ಸಲ್ ಮಾಡಿದಾನೆ, ಬರ್ಲೇ ಇಲ್ಲ. ಕೊನೆಗೆ ಕೋರ್ಟ್ ಸೈಡ್ ಇಂದಾನೆ ಅಟೆಂಡ್ ಆಗ್ತಾನೆ ಇಲ್ವಲ್ಲ, 2 ವರ್ಷದ ಮೇಲ್ಪಟ್ಟು ಗಂಡ ಜೊತೆಲಿಲ್ಲ ಅಂತಂದ್ರೆ ಡಿವೋರ್ಸ್ ತಗೊಳ್ಳೋ ಅರ್ಹತೆ ಇರುತ್ತೆ ಅಂತೆಲ್ಲ ಏನೇನೋ ಲಾಯರ್ ಎಲ್ಲ ಹೇಳಿ ಕೋರ್ಟ್ ಕಡೆಯಿಂದಾನೆ ಡಿವೋರ್ಸ್ ಕೊಡ್ಸಿದ್ರು ಗುರುಜಿ. ನಾನ್ ಅಷ್ಟ್ರಲ್ಲಿ ಒಂದ್ ಕಡೆ ಕೆಲ್ಸ ಮಾಡ್ತಿದ್ದೆ, ಅದ್ ಬಿಟ್ಟು ಇನ್ನೊಂದ್ ಕಡೆ ಕೆಲ್ಸಕ್ ಸೇರ್ಕೊಂಡಿದ್ದೆ ಗುರುಜಿ, ಬೇರೆ ಊರಲ್ಲಿ. ಇಲ್ಲಿಂದ ನಮ್ ಮನೆಯಿಂದ 1-2 hours ಜರ್ನಿ ಆಗುತ್ತೆ. ಅದುವರೆಗೂ ನಮ್ಮ ಅಮ್ಮನೇ ಮಕ್ಳು ನೋಡ್ಕೊಂತಾ ಇದ್ರು. ನಾನ್ ಡೈಲಿ ಕೆಲ್ಸಕ್ ಹೋಗ್ ಬರೋವರ್ಗುನು ಅಮ್ಮನೇ ಎಲ್ಲಾ ನೋಡ್ಕೊಳ್ಳೋರು. ಬಟ್ ಖರ್ಚಿಗ್ ದುಡ್ಡು ಕೊಡ್ತಿದ್ದೆ, ಸ್ಕೂಲ್ಗ್ ಸೇರ್ಸಕ್ ದುಡ್ಡು ನಾನೇ ಕೊಟ್ಟಿದೀನಿ, ಎಲ್ಲಾ ನಾನೇ ನೋಡ್ಕೊಂಡಿದೀನಿ ಗುರುಜಿ, ಹೆಂಗೋ ದುಡಿತಾ ಇದ್ನಲ್ಲ. ಆಮೇಲೆ ಇಲ್ಲಿಂದ ಒಂದ್ 2 hour ದೂರ ಆಗುತ್ತೆ, ಅಲ್ಲಿಗೆ ಕೆಲ್ಸಕ್ ಸೇರ್ಕೊಂಡಿದ್ದೆ ಗುರುಜಿ. ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಅಲ್ಲೇ ಎಲ್ಲಾದ್ರೂ ಒಂದ್ ರೂಮ್ ಮಾಡ್ಕೊಂಡಿದ್ಬಿಡು, ಅಂದ್ರೆ ಓಡಾಡಕ್ ತುಂಬಾ ಕಷ್ಟ ಆಗುತ್ತಲ್ಲ. 2 hour ಜರ್ನಿ, ನೀನು ಹೋಗೋದ್ 2 hour, ಬರೋದ್ 2 hour, ವಾರಕ್ಕೊಂದ್ಸರಿ ಬರುವಂತೆ, ಅಲ್ಲೆಲ್ಲಾದ್ರೂ ಆರಾಮಾಗಿರು, ಯಾಕೆ ಇಷ್ಟೊಂದ್ ಸ್ಟ್ರೈನ್ ತಗೋತ್ಯಾ ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು ಅಂತೇಳಿ ಅಲ್ಲೇ ಒಂದ್ ರೂಮ್ ಮಾಡ್ಕೊಂಡಿದ್ದೆ ಗುರುಜಿ. ಇಷ್ಟು ವರ್ಷದ ಜಂಜಾಟದಲ್ಲಿ ಯಾವ ಕಡೆ ಗಮನನೂ ಇರ್ಲಿಲ್ಲ ಗುರುಜಿ. ನಾನಾಯ್ತು, ಕೆಲ್ಸ ಆಯ್ತು, ಮನೆ ಆಯ್ತು, ಮಕ್ಳಾಯ್ತು ಅಂತ ಇದ್ದೆ. ಸರಿ ಆಯ್ತು ಅಂತೇಳಿ ಇನ್ನೊಂದ್ ಮನೆ ಮಾಡ್ಕೊಂಡಿದ್ದೆ. ಅಲ್ಲಿ ಮನೆ ಬಾಡಿಗೆ ಕಟ್ಟಕ್ಕೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೇಕಲ್ಲ ಗುರುಜಿ, ಒಂದ್ ಕ್ಲಿನಿಕಲ್ ಕೆಲ್ಸಕ್ ಸೇರ್ಕೊಂಡೆ.
ಕ್ಲಿನಿಕ್ ಅಲ್ಲಿ ಒಂದ್ 5,000 ಕೊಡೋರು ಗುರುಜಿ. ಏನಿಲ್ಲ, 2 hours ಹೋಗಿರ್ಬೇಕಿತ್ತು. ಡಾಕ್ಟರ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಿತ್ತು, BP ಶುಗರ್ ಏನಾದ್ರು ಟೆಸ್ಟ್ ಮಾಡು ಅಂದ್ರೆ ಮಾಡ್ಬೇಕಿತ್ತು, ಕ್ಯಾನುಲಾ ಹಾಕು ಅಂದ್ರೆ ಹಾಕೊಡ್ಬೇಕಿತ್ತು, ಇಂಜೆಕ್ಷನ್ ಹಾಕೊಡು ಅಂದ್ರೆ ಹಾಕೊಡ್ಬೇಕಿತ್ತು. ಅಷ್ಟೇ, ಸಣ್ಣ ಪುಟ್ಟ ಹೆಲ್ಪ್ಗೆಲ್ಲ ಒಂದ್ 5,000 ಕೊಡ್ತೀವಿ ಅಂದ್ರು. ಮನೆ ಬಾಡಿಗೆಗೆ ನನ್ ಖರ್ಚಿಗೆ ಆಗುತ್ತೆ ಅಂತೇಳಿ ಹೋದೆ ಗುರುಜಿ. 4:30 5 ಗಂಟೆ ಕೆಲ್ಸ ಮುಗಿದ್ರೆ ಒಂದ್ 2 hour ಅಲ್ಲಿ ಕೆಲ್ಸ ಮುಗಿಸಿ ರೂಮಿಗೆ ಬಂದು ಆರಾಮಾಗಿ ಅಡ್ಗೆ ಮಾಡ್ಕೊಂಡ್ ತಿಂದು ಮಲ್ಕೊಂತಿದ್ದೆ ಗುರುಜಿ. ಅಲ್ಲೂ ಒಂದ್ 2 ವರ್ಷ ಕೆಲ್ಸ ಮಾಡ್ದೆ. ಕೆಲ್ಸ ಮಾಡದ್ಮೇಲೆ ಒಬ್ರು ಪರಿಚಯ ಆಯ್ತು ಗುರುಜಿ ಅಲ್ಲಿ. ಅವ್ರ ಪರಿಚಯ ಆದ್ಮೇಲೆ ಹಿಂಗೆ ಫ್ರೆಂಡ್ ತರ ಮಾತಾಡ್ತಿದ್ವಿ. ಒಂದಿನ ನನ್ ಸ್ಟೋರಿ ಎಲ್ಲ ಹಿಂಗೆ ಹೇಳ್ಕೊಂಡೆ ಗುರುಜಿ. ಕೋವಿಡ್ ಟೈಮ್ ಇತ್ತು, ಫಸ್ಟ್ ಕೋವಿಡ್ ಟೈಮ್ ಇತ್ತು. ಅವಾಗ ಎಲ್ಲಾ ಹೇಳ್ಕೊಂಡೆ ಗುರುಜಿ. ಅವ್ರು ಮನೇಲಿ ಬಂದ್ ಮಾತಾಡ್ತೀನಿ, ನಾನೊಂದ್ ಮದ್ವೆ ಆಗ್ತೀರಾ ಅಂತ ಕೇಳಿದ್ರು ಗುರುಜಿ. ಇಲ್ಲ, ನನಗ್ ಮದ್ವೆ ಆಗ್ಬೇಕು ಅನ್ನೋ ಮನ್ಸಿಲ್ಲ. ಈಗ ಆಲ್ರೆಡಿ ತುಂಬಾ ಅನ್ಭವಿಸ್ಬಿಟ್ಟಿದೀನಿ. ಮದ್ವೆ ಆಗಿ ಸಂಸಾರ ಮಾಡಿರೋದೇ ಸಣ್ಣ ಪುಟ್ಟ ಖುಷಿನೂ ಸಿಕ್ಕಿಲ್ಲ ನನಗೆ. ಇಷ್ಟು ಸಂಸಾರದಲ್ಲಿ ಸಂಸಾರ ಮಾಡಿರೋದೇ 1 ವರ್ಷ, ಅದ್ರಲ್ಲೂನು ಬರೀ ನೋವೇ ಅನ್ಭವಿಸಿದೀನಿ. ಕೋರ್ಟು ಕೇಸು ಅಂತ ತುಂಬಾ ಅಲ್ದಿದೀನಿ. ನನ್ ಕೈಲಿ ಆಗಲ್ಲ, ಬೇಡ ಅಂತ ಹೇಳ್ದೆ ಗುರುಜಿ. ಇಲ್ಲ, ನಮ್ಮನೇಲೂ ಅವಾಗ ಅನ್ಕೋತಿದ್ರು ಗುರುಜಿ, ಮಗಳು ಹಿಂಗೆ ಇದ್ರೆ ಎಷ್ಟ್ ವರ್ಷ ಹಿಂಗೆ ಇರಕ್ಕಾಗುತ್ತೆ, ನಾವು ಹೋದ್ರೆ ಏನ್ ಮಾಡಕ್ಕಾಗುತ್ತೆ ಅಂತೆಲ್ಲಾ ಅನ್ಕೋತಾ ಇದ್ರು ಗುರುಜಿ. ಮದ್ವೆ ಮಾಡ್ಬೇಕು ಅವಳಿಗೆ ಇನ್ನೊಂದು ಅಂತ ಅನ್ಕೊಂತಿದ್ರು. ನಾನ್ ಬೇಡ ಅಂತಾನೆ ಹೇಳ್ತಿದ್ದೆ ಗುರುಜಿ. ಆಮೇಲೆ ಇವ್ರು ಇಲ್ಲ, ಮನೇಲಿ ಬಂದ್ ಮಾತಾಡ್ತೀನಿ ಅಂತೇಳಿ ಒಂದಿನ ಕೋವಿಡ್ ಟೈಮ್ ಅಲ್ಲೇ ನಮ್ದು ಪಾಸ್ ಎಲ್ಲ ಕೊಟ್ಟಿದ್ರು ಗುರುಜಿ. ಕೋವಿಡ್ ಟೈಮ್ ಅಲ್ಲೂ ಓಡಾಡ್ಬೋದಿತ್ತು, ಎಮರ್ಜೆನ್ಸಿ ಪಾಸ್ ಕೊಟ್ಟಿದ್ರು. ಅವರು ಮೆಡಿಕಲ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾರೆ ಗುರುಜಿ. ಅವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾರೆ. ಅವ್ರಿಗೂ ಪಾಸ್ ಇತ್ತು, ನನ್ಗೂ ಪಾಸ್ ಇತ್ತು. ಒಂದ್ಸರಿ ನಾನು ಊರಿಗೆ ಬರ್ಬೇಕು ಅಂತ ಹೊರಟಿದ್ದೆ, ಬಸ್ ಇರ್ಲಿಲ್ವಲ್ಲ. ಸರಿ, ನಾನ್ ಡ್ರಾಪ್ ಮಾಡ್ತೀನಿ ಬನ್ನಿ, ನಿಮ್ ಮನೆಯವ್ರಿಗೂ ಬಿಟ್ಟು, ನಿಮ್ ಮನೆ ಪರಿಚಯ ಮಾಡ್ಕೊಡಿ ನಿಮ್ ಮನೆಯವ್ರನ್ನೆಲ್ಲ ಅಂತ ಬಂದ್ರು. ಅಪ್ಪ ಅಮ್ಮಂಗ್ ಹೇಳ್ದೆ, ಹಿಂಗೆ ನನ್ ಫ್ರೆಂಡ್ ಹಿಂಗ್ ಹೇಳಿದ್ದೆ, ಹಿಂಗ್ ಪರಿಚಯ ಆಗಿದ್ದಾರೆ ಎಲ್ಲ ಹೇಳ್ಕೊಂತಿದ್ದೆ ಗುರುಜಿ. ಹಿಂಗ್ ಪರಿಚಯ ಆಗಿದ್ದಾರೆ, ಫ್ರೆಂಡ್ ಇದಾರೆ, ಇಂಥವ್ರ ಹತ್ರ ಮಾತಾಡ್ದೆ ಅಂತೆಲ್ಲ ಹೇಳ್ಕೊಂತಿದ್ನಲ್ಲ. ಓ, ಇವ್ರೇನವ್ರು ಅಂತ ಹೇಳಿ ಮಾತಾಡಿದ್ರು ಮನೇಲಿ. ಸರಿ ಆಯ್ತು ಅಂತ ಪರಿಚಯ ಆಯ್ತು. ಒಂದ್ 2-3 ಸರಿ ಹಂಗೆ ಬಂದೋದ್ವಿ. ಆಮೇಲೆ ಒಂದ್ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಯ್ತು ಗುರುಜಿ. ಮನೇಲಿ ಮಾತಾಡ್ತೀನಿ ಅಂತ ಹೇಳಿ ಬಂದ್ ಮಾತಾಡಿದ್ರು. ಮನೇಲಿ ಆಯ್ತು, ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತೆ ಮನೇಲಿ, ಸಾಲ್ವ್ ಮಾಡ್ಕೊಂಡು ನೋಡೋಣ, ಮದ್ವೆ ಮಾಡೋಣ ಅಂತೆಲ್ಲ ಅಂದ್ರು. ಅಷ್ಟ್ರೊಳಗಡೆ ನನ್ ತಮ್ಮ ಯಾವ್ದೋ ಒಂದ್ ಹುಡ್ಗಿನ್ ಲವ್ ಮಾಡ್ತಿದ್ದ ಗುರುಜಿ. ಅವನು ಬೇರೆ ಕ್ಯಾಸ್ಟ್ ಹುಡ್ಗಿನ್ ಲವ್ ಮಾಡ್ತಿದ್ದ. ನಾವು ಒಂದ್ ಸ್ವಲ್ಪ ನಾನ್ ವೆಜ್ ತಿನ್ನಲ್ಲ ಗುರುಜಿ, ಅವರು ನಾನ್ ವೆಜ್ ತಿಂತಾರೆ. ನಮ್ ಮನೇಲಿ ಬೇಡ ಕಣಪ್ಪ ಅಂತ ಹೇಳಿದ್ರು. ನನ್ ತಮ್ಮನು ಒಂದ್ ಸ್ವಲ್ಪ ಡ್ರಿಂಕ್ಸ್ ಎಲ್ಲಾ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದ ಗುರುಜಿ. ಬೇಡ ಅಂತ ಹೇಳಿದ್ರು. ಆ ಹುಡ್ಗಿ ಮನೆಗೆ ಬಂದಿದ್ಲು ಗುರುಜಿ. ಇಲ್ಲ, ನಾನ್ ಮದ್ವೆ ಆಗ್ತೀನಿ, ಇವ್ನನ್ ಚೇಂಜ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಅಪ್ಪ ಅಮ್ಮಂಗೆಲ್ಲ ಹೇಳಿ, ಇಲ್ಲಮ್ಮ ನನ್ ಮಗ್ಳು ಜೀವನ ಹಿಂಗ್ ಆಲ್ರೆಡಿ ಹಾಳಾಗೋಗೈತೆ, ಇವಂದು ಹಂಗಾದ್ರೆ ನಾವ್ ನೋಡಕ್ ರೆಡಿ ಇಲ್ಲ, ನಾವ್ ತುಂಬಾ ಅನ್ಭವ್ಸಿದೀನಿ, ಹಂಗೆ ಹಿಂಗೆ ಅಂತ ಅಪ್ಪ ಅಮ್ಮ ಎಲ್ಲ ಕೂರ್ಕೊಂಡ್ ಹೇಳಿದ್ರು. ಅವಳು ಕೇಳಕ್ ರೆಡಿ ಇಲ್ಲ ಗುರುಜಿ. ಇಲ್ಲ, ನಾನ್ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿ, ಸರಿ ಆಯ್ತು ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ಬಿಟ್ರು ಗುರುಜಿ. ಅವ್ರಿಬ್ರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದ್ಬಿಟ್ರು. ಹುಡ್ಗಿ ಮನೇಲಿ ಇಷ್ಟ ಇರ್ಲಿಲ್ಲ. ಅವಳುನು ಫೈನಲ್ ಇಯರ್ ಓದ್ತಾ ಇದ್ಲು. ಅವಳು ಕಣ್ಣಿಂದು ಆಪ್ಟೋಮೆಟ್ರಿಸ್ಟ್ ಓದ್ತಾ ಇದ್ಲು. ನನ್ ತಮ್ಮ ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಪ್ಲಾಂಟ್ ಮ್ಯಾನೇಜ್ಮೆಂಟ್ ನೋಡ್ಕೊಂತಾ ಇದ್ದ. ಎಲ್ಲಾ ಮೆಡಿಕಲ್ ಫೀಲ್ಡ್ ಅಲ್ಲೇ ಇರೋದು ಗುರುಜಿ. ಅವಳ್ದು ಮದ್ವೆ ಆಯ್ತು. ಅವಳಿಗೆ ಫೈನಲ್ ಇಯರ್ ಓದ್ಸಿದ್ರು ಗುರುಜಿ ನಮ್ಮ ಮನೇಲಿ. ಓದ್ಸೋದಾದ್ಮೇಲೆ ಕೆಲ್ಸಕ್ಕೂ ಸೇರ್ಕೊ ಅಂತ ಹೇಳಿ ಕೆಲ್ಸಕ್ ಸೇರ್ಸಿದ್ರು. ಇವ್ನ್ ಸ್ವಲ್ಪ ಕುಡಿಯೋದ್ ಜಾಸ್ತಿ ಮಾಡ್ದ. ಅವಳು ಅಲ್ಲಿ ಇಲ್ಲಿ ಓಡಾಡ್ತಾಳೆ ಅಂತ ಹೇಳಿ ಅವಳಲ್ಲಿ ಅನುಮಾನ ಪಡಕ್ ಸ್ಟಾರ್ಟ್ ಮಾಡ್ದ. ಅವಳು ಬಿಟ್ಟು ಹೊಟ್ಟೋದ್ಲು ಗುರುಜಿ. ಅವಳ್ದು ಇವಾಗ ಅವಳು ಬೇರೆ ಕಡೆ ಇದ್ದಾಳೆ, ಇವನು ಬೇರೆ ಇಲ್ಲಿ ನಮ್ ಮನೇಲೆ ಇದ್ದಾನೆ. ಇವನು ಕುಡ್ಕೊಂಬರೋದು, ಜಗಳ ಆಡೋದು ಮನೆಯಲ್ಲಿ, ಇದೆಲ್ಲಾ ಮಾಡ್ತಿದ್ದ. ಅಪ್ಪ ಅಮ್ಮಂಗ್ ಇದೆಲ್ಲ ಸ್ವಲ್ಪ ನೋವಿತ್ತಲ್ಲ, ಹಂಗಾಗಿ ಬೇಡ ಹಿಂಗೆಲ್ಲಾ ಇದೆ ನಮ್ ಮನೇಲಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ತೀವಿ ಅಂತ ನಮಗೆ ನಮ್ ಮದ್ವೆ ಆಗ್ತೀನಿ ಅಂತ ಬಂದಿದ್ರಲ್ಲ ಅವ್ರಿಗೆ ಹೇಳಿದ್ರು ಗುರುಜಿ. ಆಮೇಲೆ ಹೆಂಗೋ ಹಿಂಗೋ ಒಪ್ಪಿಸಿ ಹೆಂಗೋ ಮದ್ವೆ ಆಯ್ತು ಗುರುಜಿ. ಮದ್ವೆ ಆದ್ಮೇಲೆ ನನ್ಗೆ ಇವ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಾಯ್ತು ಗುರುಜಿ. ಇವ್ರಿಗೆ ಬೇರೆ ಹುಡುಗಿ ಜೊತೆ ಒಂದ್ ಸ್ವಲ್ಪ ಫ್ಲರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ನಾನು ಒಂದ್ ಸ್ವಲ್ಪ ಬಿಡ್ಸಿ ಹೇಳ್ದೆ ಗುರುಜಿ. ಇಲ್ಲ, ಬೇಡ, ಬಿಟ್ಬಿಡಿ ಅಂತೆಲ್ಲ ಹೇಳ್ದೆ. ಅವ್ರಿಗಿನ್ನೂ ಒಂದ್ ಸ್ವಲ್ಪ ಅದೇ ಕ್ರೇಜ್ ಇತ್ತು ಗುರುಜಿ. ನನ್ಗಂದ್ರೆ ಜೀವನ ತುಂಬಾ ಬೇಜಾರಾಗೋಯ್ತು. ಇದೆಲ್ಲ ಒಂದ್ 4 ವರ್ಷದ ಹಿಂದೆ ನಡೆದಿದ್ದು ಗುರುಜಿ. ಸರಿ ಆಯ್ತು ಅಂತೇಳಿ ಅದನ್ನೆಲ್ಲಾ ಬಿಟ್ರು ಗುರುಜಿ. ಆಮೇಲೆ ಒಂದ್ ಸ್ವಲ್ಪ ಇವ್ರು ಅವಾಗವಾಗ ಪಾರ್ಟಿ ಅದು ಇದು ಅವಾಗವಾಗ ಪಾರ್ಟಿ ಇದೆ ಅಂತೇಳಿ ಡ್ರಿಂಕ್ಸ್ ಮಾಡ್ತಿದ್ರು.
ಅದು ಬೇಡ. ನನ್ ಜೀವನ ಹಾಳಾಗೋಗಿದ್ದೆ ಆ ಕುಡ್ತದಿಂದ, ನಮ್ಮ ಅಪ್ಪ ಅಮ್ಮ ಅನ್ಭವಿಸ್ತಾ ಇರೋದು ಆ ಕುಡ್ತದಿಂದ, ಬೇಡ ಅಂದೆ ಗುರುಜಿ. ಹ್ಮ್ ಸರಿ ಆಯ್ತು ಅಂತೇಳಿ ಅದನ್ನು ಬಿಟ್ಬಿಟ್ರು ಗುರುಜಿ. ಹ್ಮ್ ಇವಾಗ ಸದ್ಯಕ್ ಯಾವ್ದು ಇಲ್ಲ ಗುರುಜಿ. ನನ್ನ ಮಕ್ಳನ್ನ ನೋಡ್ಕೊಂಡು ಹೆಂಗೋ ಜೀವನ ಹಂಗೆ ನಡೀತಾ ಇದೆ, ಚೆನ್ನಾಗಿದ್ದೀನಿ. ಮತ್ತೆ ಮಗ್ಳಿಗೆ, ದೊಡ್ಡ ಮಗಳು ಇವಾಗ 6th ಸ್ಟ್ಯಾಂಡರ್ಡ್ ಈ ಸರಿ. ಹ್ಮ್ ಅವಳಿಗೆ ಸತ್ಯಸಾಯಿ ಟ್ರಸ್ಟ್ ಇಂದ ಸೀಟ್ ಸಿಕ್ಕಿದೆ. ಅವಳಿಗೆ ಮೊನ್ನೆ 15ನೇ ತಾರೀಕು ಕಳ್ಸಿದ್ವಿ. ಅವಳಿಗೆ ಫುಲ್ ಫ್ರೀ ಎಜುಕೇಶನ್ ಸಿಕ್ಕಿದೆ. ಹ್ಮ್ ಅವಳನ್ನ ಅಲ್ಲಿಗ್ ಸೇರ್ಸಿದೀವಿ. ಇನ್ನೊಬ್ಳು ಚಿಕ್ಕವಳನ್ನ ಮುಂದಿನ ವರ್ಷನೂ ಅಲ್ಲಿಗೆ ಸೇರ್ಸ್ಬೇಕು ಅಂತ ಅನ್ಕೊಂಡಿದೀವಿ. ಹ್ಮ್ ಹ್ಮ್ ಹಿಂಗ್ ನಡೀತಿದೆ ಗುರುಜಿ ಜೀವನ. ನಿಮ್ಮ ತಮ್ಮ ತಮ್ಮ ಅವನ್ ಪಾಡಿಗೆ ಅವ್ನ್ ಇದಾನೆ ಗುರುಜಿ. ಡ್ರೈವಿಂಗ್, ಅವನು ಹಾಸ್ಪಿಟಲ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು, ಅವನಿಗ್ ಒಂದ್ಸರಿ ಆಕ್ಸಿಡೆಂಟ್ ಆಯ್ತು, ಕಾಲ್ ಫ್ರಾಕ್ಚರ್ ಆಗಿತ್ತು. ಹ್ಮ್ ಅದು ಫ್ರಾಕ್ಚರ್ ಆದ್ಮೇಲೆ ಇಲ್ಲ ನಾನ್ ಡ್ರೈವಿಂಗ್ ಕೆಲ್ಸಕ್ ಹೋಗ್ತೀನಿ, ಹಾಸ್ಪಿಟಲ್ ಓಡಾಡ್ಕೊಂಡ್ ಕೆಲ್ಸ ಮಾಡಕ್ ಆಗಲ್ಲ ಅಂತ ಹೇಳಿ ಕಾಲ್ ಮುರ್ದೋಯ್ತಲ್ಲ. ಅದ್ರ ಬಂದಿಂದ ದುಡ್ಡು, ಒಂದ್ ಸ್ವಲ್ಪ ದುಡ್ಡು ಬಂತು ಗುರುಜಿ. ಆ ದುಡ್ಡಿಂದ ಕಾರ್ ತಗೊಂಡಿದ್ದಾನೆ. ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕುಡಿತಾನೆ, ಮನೆಗ್ ಬಂದ್ ಮಲ್ಕೊಂತಾನೆ. ಹೆಂಡತಿ ಪಾಡಿಗೆ ಹೆಂಡತಿ ಎಲ್ಲೋ ಇದ್ದಾಳೆ. ಇವನು ಅವಾಗ ಮನೇಲಿ ಗಲಾಟೆ ಮಾಡ್ತಾನೆ, ಕುಡಿತಾನೆ, ಮಲ್ಕೋತಾನೆ. ಅಪ್ಪ ಅಮ್ಮಂಗ್ ಅದೇ ನೋವು. ಹಿಂಗೋ ಮಗಳು ಜೀವನ ಹಾಳಾಗೋಗಿದ್ದಿದ್ ಸರಿ ಹೋಯ್ತು ಅನ್ನೋ ಖುಷಿ ಪಡೋ ಸಮಯದಲ್ಲಿ ಮಗುನ್ ಜೀವನನು ಹಾಳಾಗೋಯ್ತಲ್ಲ ಅನ್ನೋ ಬೇಜಾರು. ಏನ್ ಮಾಡೋದು? ಬಟ್ ಆಕೆ ಯಾಕೆ ದೂರ ಇರೋದು? ಅದೇ ಗುರುಜಿ, ಇವನು ಕುಡಿತಾನೆ, ಗಲಾಟೆ ಮಾಡ್ತಾನೆ, ಅನುಮಾನ ಪಡ್ತಾನೆ. ಸೇಮ್ ನನ್ ತರಾನೇ. ಇವಾಗ ನಂಗೆ ಹೆಂಗಾಯ್ತು ಸೇಮ್ ಹಂಗೆ ಅವಳಿಗನು. ಆಕೆ ನಿಮ್ ಜೊತೆ ಮಾತಾಡ್ತಾರ? ಮಾತಾಡ್ತಿದ್ಲು ಗುರುಜಿ, ಮುಂಚೆ ಮಾತಾಡ್ತಿದ್ಲು. ಇವಾಗ ಮದ್ವೆ ಆಗಿದೀವಲ್ಲ, ನಮ್ಮ ಮನೆಯವ್ರ ಹತ್ರನು ಮಾತಾಡ್ತಿದ್ಲು. ಅವ್ರು ತುಂಬಾ ಹೇಳೋರು ಗುರುಜಿ, ಇಲ್ಲಮ್ಮ ಜೀವನ ಇಷ್ಟೇ ಅಲ್ಲ, ಎಲ್ಲಾರ್ ಜೀವನನು ಸರಿ ಹೋಗಲ್ಲ, ಬೇಡ, ಮತ್ತೆ ಕಾಂಪ್ರಮೈಸ್ ಆಗು ಅಂತೆಲ್ಲ ಹೇಳ್ತಿದ್ವಿ ಗುರುಜಿ. ಅವಳು ಇಲ್ಲ ನಾನ್ ಬರೋದೇ ಇಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದಾಳೆ ಗುರುಜಿ. ಈಗ ಯಾರ ಹತ್ರನು ಮಾತಾಡ್ತಿಲ್ಲ, ಎಲ್ಲಾರ್ದು ನಂಬರ್ ಬ್ಲಾಕ್ ಮಾಡಿ ಅವಳ ಪಾಡಿಗೆ ಅವಳು ಎಲ್ಲೋ ಕೆಲ್ಸಕ್ ಹೋಗ್ತಿದ್ದಾಳಂತೆ, ಎಲ್ಲೋ ಬೆಂಗಳೂರಲ್ಲಿ ಇದ್ದಾಳಂತೆ. ಆಕೆ ಮನೆಗ್ ಸರಿನಾ? ಸರಿ ಇಲ್ಲ ಗುರುಜಿ. ಏಕೆ? ಅಂದ್ರೆ ಅವಳು ಅವಾಗ ಮದ್ವೆನೇ ಆಗ್ಬಾರ್ದಾಗಿತ್ತು ಗುರುಜಿ. ಎಲ್ಲ ಗೊತ್ತಿದ್ದು ತಾನೇ ಮದ್ವೆ ಆದ್ಲು. ಇವಾಗ ಸಡನ್ ಆಗಿ ಬಿಟ್ಟೋಗಿದ್ದು ಸರಿ ಇಲ್ಲ, ಅವಾಗ ಮದ್ವೆ ಆಗಿದ್ದು ಸರಿ ಇಲ್ಲ. ಕುಡಿತಾನೆ, ಅದೆಲ್ಲ ಗೊತ್ತಿತ್ತು ಗುರುಜಿ. ಗಲಾಟೆ ಮಾಡೋದು, ಜಗಳ ಆಡೋದು, ಅವಾಗ್ಲೂ ಅನುಮಾನ ಪಡೋದು ಎಲ್ಲಾ ಮಾಡ್ತಿದ್ದಂತೆ. ಅವಳೇ ಹೇಳಿದಾಳೆ. ಆದ್ರೂನು ಅದಾದ್ಮೇಲೆ 1 ವರ್ಷ 1.5 ವರ್ಷ ನಮ್ಮ ಮನೆಯಲ್ಲೇ ಇದ್ದಾಳೆ. ಅಪ್ಪ ಅಮ್ಮನು ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ಈಗ ಅಪ್ಪ ಅಮ್ಮನ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ದಾಳೆ. ಚೆನ್ನಾಗ್ ನೋಡ್ಕೊಳಲ್ಲ ಅವರು, ನನ್ಗೆ ಬೈತಾರೆ, ಹೊಡಿತಾರೆ, ಜಗಳ ಮಾಡ್ತಾರೆ, ಇವನು ಜಗಳ ಮಾಡ್ತಾನೆ, ನಂಗೆ ಯಾರು ಬೇಡ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ದಾಳೆ ಅವಳು. ಅಟ್ಲೀಸ್ಟ್ ನೀವು ಗಂಡನ್ ತಿದ್ದಕ್ಕೆ ಹೆಂಗ್ ಪ್ರಯತ್ನ ಮಾಡಿದ್ರು ಹಂಗ ಅವರು ತಿದ್ದಬೇಕಿತ್ತು ಅಂತ. ಹೌದು ಗುರುಜಿ. ಆ ಪ್ರಯತ್ನ ನಿಮ್ ತಮ್ಮ ತಿದ್ಕೊಳ್ಳುವಂತವನ ತಿದ್ಕೊಳ್ಳಲ್ಲ ಗುರುಜಿ. ಅವ್ನ್ ತುಂಬಾ ಹಾಳಾಗೋಗಿದ್ದಾನೆ, ಬರೀ ಕುಡ್ತಾ. ಹೆಣ್ಮಗಳು ವಿಚಾರವಾಗಿ ತನ್ನ ಬದುಕನ್ನ ತಿದ್ದು ಆಗಿರ್ಬೋದು ನಿಜ, ತಿದ್ದೋ ಪ್ರಯತ್ನ ಮಾಡಿಲ್ಲ ಅನ್ನೋದು ನಿಜ ಇರಬಹುದು. ಬಟ್ ಅಲ್ಟಿಮೇಟ್ಲಿ ಇವತ್ತಿಗೆ ಚೆನ್ನಾಗಿರೋನ ಹತ್ರ ಬಾಳೋಕೆ ಹೆಣ್ಮಕ್ಳು ಇರಲ್ಲ. ಇಂಥವ್ರು ಯಾರು ಇರ್ತಾರವ? ಹೌದು ಗುರುಜಿ. ಎಲ್ಲ ಚೆನ್ನಾಗಿದೆ ತಂದಾಕ್ತಾರೆ, ಎಲ್ಲ ಮಾಡ್ತಾರೆ. ಯಾವ್ದೋ ಚಿಕ್ಕ ಕಾರಣ ಕೊಟ್ಟು ಬಿಟ್ಟು ಹೋಗೋ ಕಾಲದಲ್ಲಿ ನಾನು ಕುಡ್ಕೊಂಬರ್ತೀನಿ, ಹಂಗ್ ಬೇಕಂಗಿದ್rini, ಎಷ್ಟೊತ್ಕೋ ಹೋಯ್ತೀನಿ, ಎಷ್ಟೊತ್ಕೋ ಬರ್ತೀನಿ, ಜವಾಬ್ದಾರಿ ಇಲ್ಲ. ಹಿಂಗಿದ್ದಾಗ ಲವ್ ಮಾಡಿ ಮದ್ವೆ ಆದೋ ಏನಾದೋ, ಅಲ್ಟಿಮೇಟ್ಲಿ ಪ್ರಾಕ್ಟಿಕಲ್ಲಿ ಸಂಸಾರ ಅಂತ ಶುರುವಾದಾಗ ಆ ರೊಮ್ಯಾಂಟಿಕ್ಕು, ಪ್ರೀತಿ, ಮುದ್ದಾಟ ಇವೆಲ್ಲ ಹೋಗಿ ಬದುಕು ಆಸ್ಕೋ ಒತ್ಕೋ ಅನ್ನಂಗೆ ಆದಾಗ ಅಯ್ಯೋ ಇಂಥದ್ದು ಬಂದ್ಬಿಟ್ನಲ್ಲಪ್ಪ ನಾನು ಅಂತ ಅವಾಗ ಏನೇನೋ ನಿರ್ಧಾರ ತಗೊಂಡ್ಬಿಡ್ತಾರೆ. ತಮ್ಮ ಹಿಂಗಿದ್ದ, ಹಿಂಗ್ ಮಾಡ್ತಿದ್ದ, ಕುಡುಕ, ಅವ್ನ ಬೇಜವಾಬ್ದಾರಿ ಗೊತ್ತಿತ್ತು ಸರ್, ಆದ್ರೂ ಮದುವೆ ಆಗಿದ್ಲು ಸರ್, ಅದ್ ಹೆಂಗ್ ಸರ್ ಹಿಂಗ್ ಬಿಟ್ಟು ಹೋಗ್ಬಿಟ್ಟು ಅಂತ. ಅದು ಹಂಗೆ ಕೆಲವೊಮ್ಮೆ ಪ್ರೀತಿ ಮಾಡ್ತಿದ್ದ ಸಮಯ, ಮದುವೆ ಆಗೋ ಸಮಯ, ಅವೆಲ್ಲ ಅದೇ ಕತ್ತೆನು ಜಿಂಕೆ ತರ ಕಾಣ್ತವೆ. ಹೌದು ಗುರುಜಿ. ಹೋಗ್ತಾ ಹೋಗ್ತಾ ಬದುಕು ಬೆಳಗ್ಗೆದ್ದು ಪಾತ್ರೆ ತೊಳಿ, ಅಡ್ಗೆ ಮಾಡು, ಬಡಿಸು, ಬಟ್ಟೆ ಒಗಿ, ಸೀರೆ ಒಗಿ, ಚಡ್ಡಿ ಒಗಿ ಅಂತ ಬಂದಾಗ್ಲಿ ಅಯ್ಯೋ ಇದೇನಪ್ಪ ಅಂತ ಶುರುವಾಗೋದು. ಅದನ್ನ ತಡ್ಕೊಂಡ್ರೆ ನಿಜವಾದ ಪ್ರೀತಿ ಅದು. ಹೌದು. ಇನ್ನು ಏನಿಲ್ಲ ಎತ್ತಿಲ್ಲ ಮೆಸೇಜಲ್ಲಿ ಪ್ರೀತಿ ಮಾಡಕ್ ಇವರೇ ಬೇಕಾ? ಹೌದು ಗುರುಜಿ. ಬೆಳಗ್ಗೆದ್ದು ಅತ್ತೆ ಮಾವನ ಸೇವೆ ಮಾಡಿ, ಅಡ್ಗೆ ಮಾಡಿ, ಅಥವಾ ಹೆಂಡ್ತಿಗೆ ಬೇಕು ಬೇಡವಾದ್ದು ಬೇಕಾದ್ದು ನೋಡ್ಕೊಂಡು, ಅವಳು ಕಣ್ಣಲ್ಲಿ ನೀರು ಬರ್ದಂಗೆ ನೋಡ್ಕೊಂಡು, ಗಂಡ ಹೆಂಡತಿ ಖುಷಿ ಪಡಿಸ್ಕೊಂಡು, ಹೆಂಡತಿ ಗಂಡನ ಖುಷಿ ಪಡಿಸ್ಕೊಂಡು ಈ ಸಂಸಾರ ಮಾಡಬೇಕಾದ್ರೆ ಪ್ರೀತಿ
ಮದುವೆ ಆಗ ಮುಂಚೆ ಅಲ್ಲಿ ಓಡಾಡ್ಕೊಂಡ್ ಕೈ ಹಿಡ್ಕೊಂಡು ಓಡಾಡಿ ಮೆಸೇಜ್ ಮಾಡ್ಕೊಂಡು ಓಡಾಡಿ ಅದನ್ನ ಹ್ಮ್ ಸಂಸಾರ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ನಿಜ ಸಂಸಾರಕ್ಕೆ ಬಂದಾಗ ಅಯ್ಯೋಯ್ಯೋ ಅಂತ ಎಡಬಟ್ಟು ಮಾಡ್ಕೊಂಬಿಟ್ಟೆ. ಈಗ ನೋಡು, ಏನ್ ಗಂಡನ್ಗೊಂದು ಅವಕಾಶವೂ ಇಲ್ಲ. ನನಗೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅಷ್ಟೇ ಗುರುಜಿ. ಹಂಗೇನವ್ವ ಕಾಲ. ಈಗ ನಿನ್ನ ತಮ್ಮನದ್ದು ಅದೆಂತ ಎಡಬಟ್ಟಿದೆ. ಈಗ ಆಗ ಹೌದು ನೋಡಿದ್ರೆ ಮದುವೆ ಮುಂಚೆ ಅಂಥದ್ದೆಲ್ಲ ಇದ್ರೂ ಮದುವೆ ಆದ್ಲಲ್ಲ, ನೀವು ಅದು ಖುಷಿ ಪಡ್ಬೇಕಷ್ಟೇ. ಅದೇ ಗುರುಜಿ, ಖುಷಿ ಪಡ್ಬೇಕೋ ಬೇಜಾರಾಗ್ಬೇಕೋ ಗೊತ್ತಿಲ್ಲ, ಅದೆಲ್ಲ ಅದೇ ಅದೇ ಗೊತ್ತಿದ್ದು ಅದೇ ಮದ್ವೆ ಆಗಿ ಜೀವನ ಅವಳು ಹಾಳ್ ಮಾಡ್ಕೊಂಡ್ಲು. ಅವ್ರದ್ದು ಹಾಳಾಯ್ತು, ಹಾ, ಈತದ್ದು ಹಾಳಾಯ್ತು ಇವಂದು ಅಷ್ಟೇ. ಹಾಳಾಯ್ತು. ಆಯ್ತು. ಅವ್ರು ನೋಡಿ, ಇವೆಲ್ಲರ ನಡುವೆ ನಿಮ್ಮ ಹೆತ್ತವರ ಹಣೆ ಬರ ಜ್ಞಾಪಿಸ್ಕೊಂಡ್ರೆ ಹಾ, ನಿಮ್ಗೆ ದುಃಖ ಆಗುತ್ತಿದೆ. ಈಗ ಅವ್ರದೇ ಗುರುಜಿ ನನ್ಗೂ ದುಃಖ ಆಗ್ತಿರೋದು. ತುಂಬಾ ನೋವು ಪಡ್ತಾರೆ ಗುರುಜಿ. ನಮ್ಮಮ್ಮ ಕಣ್ಣೀರ್ ಹಾಕ್ದೇ ಇರೋ ದಿನಾನೇ ಇಲ್ಲ ಗುರುಜಿ. ನಿಮ್ ತಮ್ಮನ ನನ್ನ ಲವ್ ಶುರುವಾಗಿದ್ದು ಯಾವಾಗ ನಿಮಗೆ ಗೊತ್ತಿರೋ ಹಾಗೆ? ನಮಗ್ ಗೊತ್ತಿರೋ ಹಾಗೆ ಗುರುಜಿ, ಅವ್ ಮದ್ವೆ ಆಗಿ 3 ವರ್ಷ ಆಯ್ತು ಗುರುಜಿ. ಅದಕ್ ಮುಂಚೆ ಒಂದ್ 2 ವರ್ಷ ಲವ್ ಮಾಡಿದ್ದಾರೆ. 2-3 ವರ್ಷ ಲವ್ ಆ, ಮಾಡಿದ್ದಾರೆ. ಅಂದ್ರೆ ಹಿರಿಯಕ್ಕನ್ ಹ್ಮ್ ಚಾಳಿ ಹ್ಮ್ ಅಲ್ವನಮ್ಮ? ಹೌದು ಗುರುಜಿ. ಸುಮ್ಮನೆ ಯೋಚನೆ ಮಾಡಿ, ನೀವು ಹೌದು ಅಂಥದ್ದೇನು ಹಾಗೆ ನೋಡಿದ್ರೆ ಅದಕ್ಕೆ ಬುನಾದಿ ಹಾಕಿದ್ ನೀವು. ಹೌದು ಇವತ್ತು ಹೆತ್ತವರ ಈ ಎಲ್ಲ ಸ್ಥಿತಿಯ ಬಹುತೇಕ ಆ ಪಾಪದ ಭಾರ ನಿನ್ನ ಮೇಲೆ ಇದೆ. ಹೌದು ಗುರುಜಿ. ನಿನ್ನ ತಂದೆ ಏನು ಯಾರನ್ನೋ ಕುಂಟನ್ನೋ ಕಿವುಡನ್ನೋ ತಂದ್ಬಿಟ್ಟು ನೀನು ಕಟ್ತಿರ್ಲಿಲ್ಲ. ಹೌದು ಅವತ್ತು ನನ್ಗೆ ಅಂದ್ರೆ ಬೀಗ ಕೊಟ್ಟು ಬೀರ್ ಬಾಗ್ಲು ತೆಗೆದು ಹೋಗವ ಅಂತ ಹೇಳಿ ಹೋದಾಗ ಅವರ ದುಃಖ ಏನಿದೆಯಲ್ಲ, ಅದೆಲ್ಲದರ ಶಾಪ, ಅದೆಲ್ಲದರ ಒಟ್ಟಾರೆ ಪರಿಣಾಮ ನಿನ್ನ ಬದುಕಲ್ಲಿ ನಡೆದು ಬಿಡ್ತು. ಹೌದು ಗುರುಜಿ. ಇವತ್ತು ನಿನಗೆ ಯಾರು 6ನೇ ಕ್ಲಾಸ್ ಮಗಳಿದ್ದಾಳೆ, ಹಂಗಿದ್ದಾಳೆ ಹಿಂಗಿದ್ದಾಳೆ, ಇವೆಲ್ಲ ಕಷ್ಟಪಟ್ಟು ಸಾಕಿದೀಯಾ, ಬೆಳೆಸಿದೀಯಾ, ಒದ್ದಾಟ ಮಾಡಿ ಬಾ, ಈ ಎಲ್ಲ ವಿರೋಧಗಳ ನಡುವೆ ನಡೆಸ್ತಾ ಇದ್ದೀಯಾ. ಮುಂದೊಂದು ದಿವಸ ಅವ್ರು ಹಂಗೆ ಮಿಸ್ ಆಗಿ ಇಲ್ಲ ನಂಗೆ ಅದೇ ಬೇಕು ಅಂತ ಹಠ ಹಿಡ್ದಂಗೆ ಹೆಂಗೆ ಬೇಕಂಗೆ ಯಾರು ಬೇಕೆಂದು ಅವ್ರನ್ನ ಹೊರಟ್ರೆ ಹ್ಮ್ ತಾಯಿಯಾಗಿ ಅವತ್ತು ಗೊತ್ತಾಗುತ್ತಾ ನರಕ ಏನು ಅಂತ. ಹೌದು ಗುರುಜಿ. ಸೊ ನಿಮ್ಮ ತಮ್ಮ ಈ ಸ್ಥಿತಿಗೆ ಬಂದು ಹೆತ್ತವರಿಗೆ ಕಣ್ಣೀರು ಹಾಕೋ ಮುಂಚೆ ಆ ಕಣ್ಣೀರು ಹಾಕಿಸುವ ಡಿಗ್ರಿಯನ್ನು ಮೊದಲು ನೀನು ಮಾಡಿದ್ದು. ಹೌದು ಗುರುಜಿ. ನನ್ಗೆ ಇವಾಗ ಕಾಡ್ತಾ ಇರೋದೇ ಅದು ಗುರುಜಿ. ನನ್ನಿಂದಾನೇ ನಮ್ಮ ಅಪ್ಪ ಅಮ್ಮ ಇಷ್ಟು ಕಣ್ಣೀರ್ ಹಾಕಿ ಇಷ್ಟು ದುಃಖ ಅನುಭವಿಸ್ತಿರೋದೇ ನನ್ನಿಂದ. ಅದು ಹೆತ್ತು ಕರುಳವ. ಆನಂತರನು ಒಂದು ಸ್ವಲ್ಪ ಸತಾಯಿಸಿದ್ರು ಅನ್ನೋದು ಬಿಟ್ರೆ, ಕರೆದ್ರು, ಬಾಣಿತನ ಮಾಡಿದ್ರು, ಎಲ್ಲ ಆಯ್ತು. ಅದೀಗ ಹ್ಮ್ ಹೆತ್ತವ್ರಿಗೂ ಕಟ್ಕೊಂಡವ್ರಿಗೂ ಇದೇ ವ್ಯತ್ಯಾಸ. ಹೌದು ನನ್ನ ಗುರುಜಿ. ಹೆಂಡತಿ ಇಷ್ಟೆಲ್ಲ ಒದ್ದಾಡ್ತವಳೆ ಅಂತ ನಿನ್ ಗಂಡ್ ಮತ್ ಕರೆದ್ನ ಮತ್ ಬಾಳದ್ನ ಇಲ್ಲ. ಇಲ್ಲ. ಆಕೆ ಒಂದೊಂದು ಮೋಸ ಮಾಡಿ ತಲೆ ತೆಗ್ಸೋ ಹಾಗೆ ಮಾಡಿ ಹೋದವಳಿಗೆ ಮತ್ ಕರೆದು ಮನೇಲಿ ಚಹಾ ಕೊಟ್ಟು ಬಾಣಿತನ ಮಾಡಿದ್ದ ಅದನ್ನೇ ಹೆತ್ತವ್ರು ಅನ್ನೋದು. ಗೋವಿಂದ. ಹಾಗೆ ಈಗ ನಿಮ್ಮ ತಮ್ಮನ ಹೆಂಡತಿ ಅಯ್ಯೋ ಏನೋ ತಪ್ಪಾಯ್ತು, ಏನೋ ತಪ್ಪು ಮಾಡೇನೆ, ಬಾ ಇರ್ಲಿ ಅಂತ ಕರೀತಾರೆ. ಇಲ್ಲ, ಅದೇ ನಿಮ್ಮ ತಮ್ಮ ಎಲ್ಲ ಹೋಗಿ ಬೀದಿಲಿ ಬಿದ್ದು ಪ್ರಪಾತಕ್ಕೆ ಹೋದ್ರು ಕೂಡ ನಿನ್ನ ಹೆತ್ತವರು ವಯಸ್ಸಾಗಿದ್ರು ಮತ್ತೆ ಕರ್ಕೊಂಬಂದು ಮತ್ತೆ ಮಗನ ಸೇವೆ ಮಾಡ್ತಾ ಇರ್ಬೇಕಾದ್ರೆ. ಹೌದು ಗುರುಜಿ. ಈಗ ಆಲ್ರೆಡಿ ಅವನಿಗೆ ಗುರುಜಿ 4 ಸರಿ ರಿಹ್ಯಾಬ್ಗೆ ಹಾಕಿರೋದು ಗುರುಜಿ. ರಿಹ್ಯಾಬ್ಗೆ ಹಾಕೋದು 3 ತಿಂಗಳು ಇದ್ಮೇಲೆ ಇಲ್ಲಮ್ಮ ನಾನ್ ಮತ್ತೆ ತಪ್ಪು ಮಾಡಲ್ಲ, ನಿಮ್ ಹತ್ರ ಜಗಳ ಆಡಲ್ಲ, ಕುಡಿಯಲ್ಲ ಅಂತ ಹೇಳೋದು. ಮತ್ತೆ ಅಲ್ಲಿಂದ ಕರ್ಕೊಂಬರ್ತಾರೆ ಗುರುಜಿ. ಕರ್ಕೊಂಬಂದಿದ್ ದಿನಾನೇ ಮತ್ತೆ ಹೋಗಿ ಕುಡ್ಕೊಂಬರೋದು. ನನ್ನ ಯಾಕೆ ರಿಹ್ಯಾಬ್ಗೆ ಹಾಕಿದ್ರಿ, ರೋಡಲ್ಲಿ ನಿಂತ್ಕೊಂಡೆಲ್ಲ ಜಗಳ ಮಾಡ್ತಾನೆ ಗುರುಜಿ. ನನ್ ಸಂಸಾರ ಹಾಳ್ ಮಾಡಿದ್ ನೀವೇ, ನನ್ನನ್ ರಿಹ್ಯಾಬ್ಗೆ ಹಾಕಿ ಹಾಳ್ ಮಾಡಿದ್ರಿ, ನನ್ ಬಗ್ಗೆ ಕೆಟ್ಟ ಇಮೇಜ್ ಬರೋ ತರ ಮಾಡಿದ್ರಿ, ನನ್ ಹೆಂಡ್ತಿನ್ ಮನೆ ಬಿಟ್ಟು ಓಡ್ಸಿದ್ರಿ. ಫುಲ್ಲು ರೋಡೆಲ್ಲ ನಿಂತ್ಕೊಂಡ್ ಜಗಳ ಮಾಡ್ತಾನೆ ಗುರುಜಿ. ನಿನ್ ನಾನ್ ತಂದೆ ಮನೆಗ್ ತಾಯಿ ಹೋದ್ರು ನಿನ್ ಜಗಳ ಮನೆಗ್ ಬರ್ತಾರ? ಮಾಡ್ತಾನೆ. ಅಂದ್ರೆ ಗುರುಜಿ ನಮ್ ಮನೆಗ್ ಬರ್ತಾರೆ. ನಾನು ಅವ್ರ ಮನೆಗ್ ಹೋಗ್ತೀನಿ, ಅವ್ರು ನಮ್ ಮನೆಗ್ ಬರ್ತಾರೆ. ನಿಮ್ಮ ಯಜಮಾನ್ರಿಗೆ ಎಲ್ಲ ಬಿಟ್ಟು ಆರಾಮಾಗಿದ್ದಾರೆ. ಹಾ, ಇದಾರೆ. ಕುಡಿತವೂ ಇತ್ತು, ಹೆಣ್ಣಿಂದು ಇತ್ತು. ಅಂದ್ರೆ ಗುರುಜಿ ಹೆಣ್ಣಿನ ಚಟ ಅಂದ್ರೆ ಸುಮ್ನೆ ಮೆಸೇಜ್ ಮಾಡೋದು, ಫ್ಲರ್ಟಿಂಗ್ ಮಾಡೋದು, ಆತರ ಅಷ್ಟೇ. ಬೇರೆ ಅದನ್ ಅಂದ್ರೆ ಮೀರಿ ಏನು ಇರ್ಲಿಲ್ಲ. ಎಲ್ಲದರ ಮೊದಲ ಹಂತ ಅದೇ ಆಗಿರುತ್ತಲ್ವ. ಹಾ ಹೌದು ಗುರುಜಿ. ಮೊದಲನೇ ಹಂತದಲ್ಲೇನೆ. ಹೋಗಿಲ್ಲ ಅಂತ ಹೇಳಷ್ಟೇ. ಹಂತಕ್ ಹೋಗಿಲ್ಲ. ಇರ್ಲಿ, ಬಟ್ ಏನೋ ಅವೆಲ್ಲ ಬರ್ತವೆ ಭಾವನೆಗಳು, ಏನು ಮಾಡ್ಲಿಕ್ಕಲ್ಲ. ಬಟ್ ನೀನು ಹೇಳ್ದಾಗ ತಿದ್ಕೊಂಡಿದ್ದಾರೆ ಅಂದ್ರೆ ಅದು ಅವ್ರ ದೊಡ್ಡ ಗುಣ. ಹೌದು ಗುರುಜಿ. ನೀನು ರೆಸ್ಪೆಕ್ಟ್ ಮಾಡು. ಇರ್ಲಿ, ನಿನ್ನ ಕೈಲಾದಷ್ಟು ತಂದೆ ತಾಯಿಗೆ ದೂರದಿಂದಲೋ ಹತ್ರದಿಂದಲೋ ಏನು ಖುಷಿ ಕೊಡಬೇಕು ಅಟ್ಲೀಸ್ಟ್ ಅದನ್ನಾದ್ರೂ ಕೊಟ್ಟು ನಿನ್ನ ಪಾಪ ತೊಳ್ಕೊ. ಇನ್ನು ಮಗಂದು ಏನಿದೆ ಅವನಿಗೆ ಬುದ್ಧಿ ಬಂದ ಅವನು ತಿಳ್ಕೊಳ್ತಾನೆ, ಏನೋ ಆಗುತ್ತೆ. ಬಟ್ ನಿನ್ನ ತಂದೆ ತಾಯಿ ವಿಚಾರದಲ್ಲಿ ಈಗಲೋ ಅಥವಾ ಮುಂದೆಯೋ ಮಗನು ನೋಡ್ಕೊಳ್ಳದೆ ಹೋದ್ರು
ಅಯ್ಯೋ ಹ್ಮ್ ಅಕ್ಕಳ್ ನನ್ನ ಮಕ್ಳು ಅಂದ್ಕೊಂಡು ನೀವು ನಿನ್ನ ಕೈಲಾದಷ್ಟು ಮಾಡ್ತಾ ಹೋಗು. ಇಲ್ಲ ಗುರುಜಿ, ನೋಡ್ಕೊತಾ ಇದೀನಿ ಗುರುಜಿ, ಇವಾಗ್ಲೂನು ನೋಡ್ಕೊತಾ ಇದೀನಿ, ನನ್ ಮಾಡ್ಕೊ. ಕೈಲಾಗಿದ್ ಮಾಡ್ತಾ ಇದೀನಿ ಗುರುಜಿ. ನನ್ನಿಂದ ಆಗಿರೋ ತಪ್ಪಿಗೆ ಅಟ್ಲೀಸ್ಟ್ ಪ್ರಾಯಶ್ಚಿತ ಅಂತನಾದ್ರೂ ಏನಾದ್ರೂ ಮಾಡ್ಕೋಬೇಕಲ್ಲ, ನನ್ ಸಮಾಧಾನಕ್ಕೋಸ್ಕರನಾದ್ರೂ ಏನಾದ್ರೂ ಮಾಡ್ಬೇಕು ಅಂತ ನನ್ ಕೈಲಾಗಿದ್ ಮಾಡ್ತಿದೀನಿ ಗುರುಜಿ. ಹೌದವ್ವ, ಇವೆಲ್ಲವನ್ನು ನಿಮ್ಮ ಮಕ್ಳುಗಳು ನೋಡ್ತಾ ಇರ್ತಾರೆ. ಹ್ಮ್ ಏನು ಸುತ್ತ ಅವರ ಏನಾಗಬೇಕು ನಿಮ್ಮ ಅಣ್ಣ ತಮ್ಮ ಮಾವ ಮಾವ. ಮಾವನ ಬದುಕನ್ನು ನೋಡ್ತಿದ್ದಾರೆ. ಈ ಹೌದು ಸಮಯದಲ್ಲಿ ಗುರುಜಿ. ಮಗಳಾಗಿ ನಿಮ್ಮ ತಂದೆ ತಾಯಿಗಳ ಕುರಿತು ನೀವು ಏನೋ ಅಷ್ಟು ಉಪಕಾರ ಮಾಡ್ತಾ ಇದ್ದೀರಿ, ಅವ್ರ ಜೊತೆ ನಿಂತಿದ್ದೀರಿ, ಇದನ್ನೂ ನೋಡ್ತಾ ನಾಳೆ ಅವ್ರು ನಿಮ್ಗೆ ವಯಸ್ಸಾದ ಕಾಲಕ್ಕೆ ನಿಮ್ಮ ಕಡೆ ಒಂಚೂರು ಗಮನ ಕೊಟ್ಟು ನೋಡುವಷ್ಟು ಸಂಸ್ಕಾರ ಅವ್ರಿಗೆ ಬರಬೇಕು ಅಂದ್ರೆ ಇವತ್ತು ನೀವು ಹೌದು ಹೆತ್ತವರನ್ನು ಒಂಚೂರು ನೋಡಬೇಕು. ಹೌದು ಏನೋ ಗುರುಜಿ. ದುಡ್ಡು ಕಾಸು ವಿಚಾರ ಅಲ್ಲವ, ಯಾಕಂದ್ರೆ ಈ ಹೌದು. ಸಮಯದಲ್ಲಿ ಅವರಿಗೆ ಮಗನೂ ಹಿಂಗ್ ಆಡ್ದ, ಮಗಳು ಹಿಂಗ್ ಮಾಡಿದ್ಲು ಅಂದಾಗ ಹ್ಮ್ ಇನ್ನ ಮಕ್ಳೆತ್ತಿ ಏನ್ ಸುಖನಪ್ಪ ಅದು. ಹೌದು ಗುರುಜಿ. ಆ ಹಾಗಾಗಿ ಏನೋ ಅವರೇ ಮದುವೆ ಮಾಡಿ ಕೆಟ್ಟ ಅಳಿಯನ್ ತಂದು ನಿನ್ ಬದುಕು ಹಾಳು ಮಾಡಿ ಹಂಗೆ ಹಿಂಗೆ ಹ್ಮ್ ಮಾಡಿದ್ರೆ ಅದು ಬೇರೆ. ಹೌದು, ಏನಿಲ್ಲ ನಾನೇ ಎತ್ತಿಲ್ಲ ಹಾಳ್ ಸಾಕಿ ಮಾಡ್ಕೊಂಡೆ. ಸಲಹಿದವರು ಹಿಂಗ್ ಸಡನ್ ಬಿಟ್ಟು ಹೋಗೋದಂತೆ ಹಿಂಗೆಲ್ಲ ಮಾಡಿದಾಗ ಭಾಳ ದೊಡ್ಡ ದುಃಖ. ಅದು ಏನು ಮಾಡ್ಲಿಕ್ಕಾಗಲ್ಲ. ಇರಲಿ, ಅದೆಲ್ಲವನ್ನು ಮೀರಿ ಇವತ್ತಿಗೆ ನೀವು ಎಷ್ಟು ಬದುಕನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಎಲ್ಲ ಹ್ಮ್ ನೋವುಗಳು, ದೌರ್ಜನ್ಯಗಳು, ಮೋಸಗಳು ಎಲ್ಲದಕ್ಕೂ ಬಲಿಯಾಗಿ ಮತ್ ಎದ್ದು ಬಂದು ಇಲ್ಲಿ ಜೀವನ ಕಟ್ಟಿಕೊಂಡು ಅಪ್ಪ ಅಮ್ಮನ ಕುರಿತು ನಿಮ್ಮಿಂದ ಆದ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ಮತ್ತಿವತ್ತು ಅವರಿಗೆ ನೀವು ಧೈರ್ಯವಾಗಿ ನಿಂತಿದ್ದೀರಿ. ಹೌದು ಎಲ್ಲ ಗುರುಜಿ. ಒಂದು ಕೆಟ್ಟಗಳಿಗೆಯನ್ನು ಮೀರಿ ಬಂದಿದ್ದೀಯವ. ಕೆಲಸ ಇದೆ, ದುಡಿಮೆ ಇದೆ, ನಿಂದು ಹ್ಮ್ ಸ್ಥಾನಮಾನ ಇದೆ, ಪಕ್ಕದಲ್ಲಿ ಹ್ಮ್ ಅರ್ಥ ಮಾಡ್ಕೊಳ್ಳೊಬ್ಬ ಗಂಡ ಇದ್ದಾರೆ, ಹ್ಮ್ ಮಕ್ಕಳಿದ್ದಾರೆ, ನಿನ್ನ ಬದುಕಿಗೆ ಪೂರ್ಣ ಆಗಿದೆ. ಹೌದು ಗುರುಜಿ. ಹೆಣ್ಣಾಗಿ ಒಂದು ಪೂರ್ಣತೆ ಇದೆ. ಮಕ್ಕಳು, ತಾಯಿ ಸ್ಥಾನ, ಹಾ ಹೆಂಡತಿ ಸ್ಥಾನ ಎಲ್ಲ ಅಂದ್ರೆ ಎಲ್ಲ ಹೋಯ್ತು ಅಂದಾಗ ಮತ್ತೆಲ್ಲ ಬಂದು ಕೂಡ್ಕೊಂಡಿದೆ. ಹೌದು ಗುರುಜಿ. ಇಲ್ಲಿಂದ ಕೆಡಿಸ್ಕೊಳ್ದಂಗೆ ಕಾಪಾಡ್ಕೊಳ್ಳೋದೇ ಸಾಧ್ಯ. ಅದೇ ಗುರುಜಿ. ತಮ್ಮನ ಕುರಿತು ಹೆಚ್ಚು ತಲೆ ಹಾಕ್ಲಿಕ್ಕೆ ಹೋಗ್ಬೇಡ. ಹ್ಮ್ ಅವೆಲ್ಲ ಕಾಲವೇ ನಿರ್ಣಯಿಸುತ್ತೆ. ಅದು ನಿನ್ನಿಂದ ಆಗೋದಾದ್ರೆ ಅದು ಯಾವತ್ತೂ ಆಗೋದು. ಅವ್ನ್ ನನ್ ಮಾತ್ ಕೇಳೋದು ಇಲ್ಲ ಗುರುಜಿ, ನಾನ್ ಮಾತಾಡೋದೇ ಇಷ್ಟ ಇಲ್ಲ ಗುರುಜಿ ಅದಕ್ಕೆ ಅವನಿಗೆ. ಹೇಳ್ತಾ ಇದ್ದೀನಿ, ಆ ಕಡೆಗೆ ಹಾ ತಲೆನೂ ಹಾಕಬೇಡ, ಅಂದ್ರೆ ಆ ವಿಚಾರಗಳಿಗೆಲ್ಲ ಹೋಗಬೇಡ. ಹಾ ಇವನ್ ನೀನು ಹೆತ್ತವ್ರಿಗೂ ಅಷ್ಟೇ ನಾನು ಹೇಳೋದು, ಈ ಹ್ಮ್ ವಿಚಾರದಲ್ಲಿ ನಿನ್ನ ತಮ್ಮ ನಾಳೆ ದಿನ ಏನೋ ಚಿಕ್ಕ ಪುಟ್ಟ ರಿಹ್ಯಾಬ್ಗೆ ಹಾಕಿ ಅದು ಇದು ಏನೋ ಆಗಿ ಎಡವಟ್ಟ ಆಯ್ತು ಅಂದ್ರೆ ಮತ್ತೆ ಅದ್ರ ಭಾರ ಇವ್ರ ಮೇಲೆ ಬರುತ್ತೆ. ಹ್ಮ್ ನಾನೇನೋ ಹೌದು. ಅರ್ಧಂಬರ್ಧ ಜೀವ ಮಾಡ್ಬಿಟ್ರು ನನ್ನ ಸಾಯ್ಸಕ್ ಮಾಡ್ತಾರೆ, ಹಾ ನೋಡ್ತಾರೆ, ಆಪಾದನೆಗಳು ಬರ್ತವೆ. ಹೌದು ಗುರುಜಿ. ಆಯ್ತು, ಹೆತ್ತವರಾಗಿ ಅವ್ರ ಮಗನ ಕುರಿತು ಅವ್ರು ಏನ್ ನಿರ್ಧಾರ ತಗೊಂಡ್ರು ನಾಳೆ ದಿನ ಜಗತ್ತು ಅದನ್ನು ಗೌರವಿಸುತ್ತೆ. ಬಟ್ ನೀನೇನೋ ಹೇಳಕ್ ಹೋಗಿ ಇವಳು ಹೇಳ್ಕೊಟ್ಟು ಮಾಡಿಸಲು ಅಂತ ಇಡೋ ಇಲ್ಲ ಜೀವನಕ್ಕೆ ಯಾಕೆ ಕೊಳ್ಳಿಕತ್ತೀಯ? ಇಲ್ಲ ಗುರುಜಿ, ನಾನ್ ಅವ್ನ್ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಅವ್ನಿದ್ರೆ ನಾನ್ ಮನೆಗೆ ಹೋಗಲ್ಲ ಗುರುಜಿ. ಅವ್ನ್ ಇಲ್ಲ ಅಂದಾಗ ಅಷ್ಟೇ ಹೋಗಿ ಅಪ್ಪ ಅಮ್ಮನ್ ಮಾತಾಡ್ಸ್ತೀನಿ, ಫೋನಲ್ಲಿ ಮಾತಾಡ್ತೀನಿ, ಇಲ್ಲ ಅಪ್ಪ ಅಮ್ಮ ಸಿಕ್ದಾಗ ಮಾತಾಡ್ಸೋದು, ನಮ್ ಮನೆಗ್ ಬಂದಾಗ ಮಾತಾಡ್ಸೋದು ಅಷ್ಟೇ ಗುರುಜಿ. ಅವ್ನ್ ಇದ್ದಾಗ ಹೋಗೋದೇ ಇಲ್ಲ. ಅವ್ನ್ ವಿಷಯಕ್ಕೆ ನನ್ ತಲೆನೂ ಹಾಕಲ್ಲ, ಸುಮ್ನೆ ಆಯ್ತು, ನನ್ನಿಂದಾನು ಜಗಳ ಆಗುತ್ತೆ ಅಂತ. ಆರೋಗ್ಯ ನೋಡ್ಕೊಳವ, ಮಕ್ಳಿಗೆ ಹಾ ಚೆನ್ನಾಗಿ ಗುರುಜಿ. ಸಾಕು. ಹ್ಮ್ ಏನಿಲ್ಲ, ತಪ್ಪಾಗಿದೆ ನಿಜ. ಆದರೆ ಒಂದು ಹೆಣ್ಮಗಳಾಗಿ ಆ, ತಂದೆ ತಾಯಿ ವಿಚಾರದಲ್ಲಿ ಹೇಗೆ ನಡ್ಕೊಂಬಾರ್ದು ಅನ್ನೋದಕ್ಕೂ ನೀನೇ ಉದಾಹರಣೆ. ಹೌದು ಗುರುಜಿ. ಎಲ್ಲ ಬದುಕಲ್ಲಿ ಪಾತಾಳಕ್ಕೆ ಹೋಗಿ ಎಲ್ಲ ಮೋಸ ಹೋಗಿ ನಮ್ಮದವ್ರ ಕೈ ಕೊಟ್ಟು ಎಲ್ಲ ಕಳ್ಕೊಂಡು ಮತ್ತೆ ಹೇಗೆ ಬೆಳೆದು ನಿಂತು ಆ ಹೆತ್ತ ತಂದೆ ತಾಯಿ ಕಣ್ಣೀರು ಹಾಕಿಸಿದ ಅದೇ ಹೆಣ್ಮಗಳು ಅವ್ರಿಗೆ ನಾಳೆ ದಿನ ಧೈರ್ಯ ಹೇಳುವಂತೆ ಹೇಗೆ ಬೆಳಿಬೇಕು, ಹೇಗೆ ಹ್ಮ್ ಆಸರೆ ಆಗಬೇಕು ಅನ್ನೋದಕ್ಕೂ ನೀನೇ ಉದಾಹರಣೆ. ಎರಡೂ ಮಾಡಿದ್ದೀಯ. ಬಟ್ ಇವತ್ತಿಗೆ ತಿದ್ದುಕೊಂಡು ಒಳ್ಳೆ ರೀತಿ ಬದುಕಿ ಈ ಹಾ ಕಥೆಯನ್ನು ಹೇಳೋ ಮೂಲಕ ಹೆಣ್ಮಕ್ಳಿಗೆ ನೋಡ್ರಪ್ಪ, ಯಾರನ್ನು ಪ್ರೀತಿಸ್ಬಿಟ್ಟೆ ನಾನು ಓಡೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೌದು. ಹೋದ್ರೆ ಏನೋ ನಿಮ್ಮ ಮನೇಲಿ ಅಪ್ಪ ಅಮ್ಮ ಸೇರಿಸ್ಕೊಂಡ್ರು ಸರೋಯ್ತು, ಇಲ್ಲ ನಿನ್ನ ಬದುಕು ಸೇರಿಸ್ಕೊಂಡಿಲ್ಲ ಅಂದಿದ್ರೆ ಆ, ನಾನು ಅವಾಗ ಗುರುಜಿ ಒಂದ್ 3 ಸರಿ ಸತ್ತೋಗ್ಬೇಕು, ಒಂದ್ 3 ಸರಿ ಗುರುಜಿ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬೇಕು ಅಂತೆಲ್ಲಾ ಟ್ರೈ ಮಾಡಿದೀನಿ ಗುರುಜಿ. ನನ್ ಕೈಲೂನು ಎಷ್ಟು ಅಂತ ನೋವು ತಡ್ಕೊಳಕ್ ಆಗುತ್ತೆ ಗುರುಜಿ. ಹೌದವ್ವ. ಅದೇ ಅಪ್ಪ ಅಂತ ತೋರ್ಸಕ್ ತಾಯಿನೋ ಯಾರು ಇಲ್ಲ. ತಂದೆನೋ ಅಲ್ಲಿ ಯಾರೋ ಒಬ್ರು ಹತ್ರ, ಅದಕ್ಕೆ ಅದಕ್ಕೆ ಹೇಳೋದು, ತಾಯಿಯ ಮನೆ ಹೌದು ಯಾವುದೇ ಹೆಣ್ಣಿಗಾದ್ರೂ ಕೂಡ ಗಂಡನ ಮನೆಯಲ್ಲಿ ಏನು ಒಂದು ನೋವಾದ್ರೂ ಕೂಡ ತಾಯಿ ಮನೆ ನನಗಿದೆ ಅಂತ ಹೋಗೋದು ಬೇಡ, ಇದೆ ಅಂತ ಮನ್ಸಿಗೊಂದು ಬಂದ್ರು ಒಂದು ಸಮಾಧಾನ. ಹೌದು ಗುರುಜಿ. ಅಲ್ಲಿ ಯಾರೂ ಇಲ್ಲ, ಆ ಕಡೆ ಬಾಗಿಲು ಮುಚ್ಚಿ ಹೋಗ್ಬಿಟ್ಟಿದೆ ಅಂದಾಗ ಒಂದು ಹೆಣ್ಣಿಗೆ ಹ್ಮ್ ಬಹಳ ದೊಡ್ಡ ದುಃಖ ಅದು. ಹಾಗಾಗಿ ಪಾಣಿತನ ನೀನೇ ಮಾಡ್ಕೊಂಬೋದಿತ್ತೇನೋ, ಬಟ್ ಅರ್ಧ ಜೀವ ಅಲ್ಲೇ ಮುಗಿಸಿ ರೋಗಿಷ್ಠರಾಗಿ ಬದುಕ್ತಾ ಇದ್ದೆ ಈಗ ನೀನು. ಹೌದು ಗುರುಜಿ.
ನಿಜ. ಎಷ್ಟೋ ಹೆಣ್ಮಕ್ಳು ನನ್ನ ಜೊತೆ ನಮ್ಮ ಬಾಣಿತನ ನಾವೇ ಮಾಡ್ಕೊಂಡು ಸರ್ ಆ ಟೈಮಲ್ಲಿ ಆರೈಕೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾವು BP ಶುಗರ್ ಏನೇನೋ ಬಂದು ಇವತ್ತು ನರಳ್ತಾ ಇದ್ದೀವಿ ಸರ್. ಅದಕ್ಕೆ ಹತ್ಯೆನೂ ಮಾಡ್ಬೋದು. ಯಾಕೆ ತಾಯಿ ಕಳಿಸ್ತಾರೆ ಅಂದರೆ ಆ ನೋವು ತಾಯಿಗೆ ಮಾತ್ರ. ಈಗೇನು ಹೆಣ್ಣೆ, ಹತ್ಯೆನೂ ಹೆಣ್ಣೆ, ಆದರೆ ತನ್ನ ಮಗಳ ನೋವು ತಾಯಿಗೆ ಬೇಗ ಅರ್ಥ ಆಗುತ್ತೆ. ಹೌದು ಗುರುಜಿ. ಹಾಗಾಗಿ ತಾಯಿ ಮನೆಗೆ ಬಾಣತನಕ್ಕೆ ಕಲಿಸ್ತಾರೆ. ಯಾಕೆ ಈ ಮಗಳು ಹೇಳದೆ ಹೋದ್ರು ಕೆಲವೊಂದು ತಾಯಿಗೆ ಗೊತ್ತಾಗುತ್ತೆ, ಆದ್ರೆ ಅತ್ತೆಗೆ ಕೆಲವೊಂದು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ರೆ ಅತ್ತೆಗೆ ತನ್ನ ಮಗಳು ನೋವು ಬೇಗ ಗೊತ್ತಾಗುತ್ತೆ. ಹೌದು, ತನ್ನ ಸೊಸೆಯ ನೋವಿಗಿಂತ ಮಗಳು ನೋವು ನೋವು ಗೊತ್ತಾಗುತ್ತೆ. ಅದೇ ನೋವು ಅವಳೇ ಅನ್ಭವಿಸ್ತಾ ಇದ್ರು ಮಗಳಿಗೂ ಅದೇ ನೋವಿದ್ದು ಸೊಸೆಗೂ ಅದೇ ನೋವಿದ್ರು ಮಗಳು ನೋವು ಬೇಗ ಗೊತ್ತಾಗುತ್ತೆ ಹೊರತು ಸೊಸೆ ನೋವು ಗೊತ್ತಾಗಲ್ಲ. ಈ ತಾಯ್ತನದ ಸಮಯದಲ್ಲಿ, ಬಾಣಂತನ ಸಮಯದಲ್ಲಿ ತನ್ನ ತಾಯಿ ಮನೆಗೆ ಯಾಕೆ ಹೋಗ್ತಾರೆ ಅಂದ್ರೆ ಆ ಸಮಯದಲ್ಲಿ ಮಗುವಿಗೆ ನೀವು ಹಾಲು ಉಣಿಸಿದ್ರೆ ನಿಮಗೆ ಶಕ್ತಿ ಕೊಟ್ಟು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮಗೆ ಕೆಲವೊಂದನ್ನು ಪೂರೈಸೋದು ತಾಯಿಗೆ ಮಾತ್ರ ಸಾಧ್ಯ. ಹೌದು ಗುರುಜಿ. ಆ ಬಾಗ್ಲೇ ಮುಚ್ಚೋಗ್ಬಿಟ್ಟಿದೆ ಅಂದಾಗ ನಿಮಗೆ ನೀವೇನೇ ಬಾಣಿತನ ಮಾಡಿಕೊಂಡ್ರು ಅದೇ ನಿಮ್ಮನ್ನ ಬಸಿದು ನಿಮ್ಮನ್ನ ನೀವು ತೇದ್ಕೊಂಡು ಮಕ್ಳಿಗೇನೋ ಮಾಡ್ತೀರಿ. ಬಟ್ ಎಷ್ಟೋ ಹೆಣ್ಮಕ್ಳಿಗೆ ಈ ಸಮಯದಲ್ಲಿ ಥೈರಾಯ್ಡ್, BP, ಶುಗರ್ ಸರಿಯಾಗಿ ಆರೋಗ್ಯ ಇರಲ್ವಲ್ಲ. ಒಂದ್ ಮಗು ಎತ್ತು ಜೀವನ ಪೂರ್ತಿ ನರಳು ಬಿಡ್ತಾರ ಅವ್ರು. ಅದಕ್ಕೆ ಹೆಣ್ಮಕ್ಳು ಏನೇ ಪ್ರೀತಿ ಪ್ರೇಮ ಅದು ಇದು ಅನ್ಕೊಂಡು ಎಲ್ಲಾರನ್ನೂ ದೂರ ಮಾಡ್ಕೊಂಡು ನಾವೇನೋ ಬದುಕ್ಬಿಡ್ತೀವಿ. ತಾಯಿ ಒಂದು ಮಗುವಿಗೆ ಜನ್ಮ ನೀಡುವ ಸಮಯ ಅಂದ್ರೆ ಅದು ಒಂದು ಸೃಷ್ಟಿ ಕಾರ್ಯದ ಸಮಯ. ಆ ಸಮಯದಲ್ಲಿ ದೇವರಾಗಿ ತಾಯಿ ತಂದೆ ನನಗಿದ್ದಾರೆ ಅನ್ನೋ ಧೈರ್ಯ ಇದ್ರೆ ಅದೊಂದು ಅದ್ಭುತವಾದ ಭರವಸೆ, ಧೈರ್ಯ ನೀಡುತ್ತೆ. ನೀವು ಅದು ಹುಡುಗನಿಗೋಸ್ಕರ ಎಲ್ಲ ಕಳ್ಕೊಂಡ್ಬಿಟ್ಟು ಅದು ಕೆಲವು ತಂದೆ ತಾಯಿ ಅಂತೆ ಜೊತೆ ಎಲ್ಲೋ ಗಂಡನೂ ಇದ್ದಾನೆ, ಎಲ್ಲೋ 100ಕ್ಕೆ ಒಬ್ರು. ಈಗ ನಿಮ್ ತರ ಅದ್ರ ಕಥೆ ಏನು? ಏನ್ ಮಾಡ್ಬೇಕು ಗುರುಜಿ? ಯಪ್ಪ ಎಷ್ಟು ನೋವು ಅನ್ಭವಿಸಿದೀನಿ ಅಂದ್ರೆ ಗುರುಜಿ, 9 ತಿಂಗಳು ಪ್ರೆಗ್ನೆಂಟ್. ಇವತ್ತೋಗಿ ಡೆಲಿವರಿ ಅಡ್ಮಿಟ್ ಆಗ್ಬೇಕು ಗುರುಜಿ. ನಾನು ಮನೇಲಿ ಕಸ ಗುಡ್ಸಿನೆಲ್ಲ ಒರೆಸಿ ಬಟ್ಟೆ ಒಗ್ದು ಒಣಗಾಕಿರೋ ಚಕ್ಕಬಕ್ಲ ಹಾಕೊಂಡ್ ಕುತ್ಕೊಂತಿದ್ದೆ ಗುರುಜಿ ಬಟ್ಟೆ ಒಗ್ಯಕ್ಕೆ. ಆ ಕಡೆ ಈ ಕಡೆ ಮನೆಯವರೆಲ್ಲ ನೋಡಿ ಹೊಟ್ಟೆ ಹೊರ್ಕೊಳ್ಳೋರು, ಪಾಪ ಎಷ್ಟು ಕಷ್ಟ ಪಡ್ತಾಳು ಒಬ್ಳೆ ಅಂತ. ಅಷ್ಟು ನೋವು ಅನ್ಭವಿಸಿದೀನಿ ಗುರುಜಿ. ಆ ನೋವೆಲ್ಲ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಗುರುಜಿ. ಆ ನೋವೆಲ್ಲ ನೆನ್ಸ್ಕೊಂಡ್ರೆ ಮನ್ಸಕ್ ತುಂಬಾ ಬೇಜಾರಾಗುತ್ತೆ. ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದೀನಿ ಅವಾಗ, ಅದಕ್ಕೆ ನನ್ ನೋವೆಲ್ಲ ನಾನು ಅನುಭವಿಸಿದ್ದೀನಿ. ಇಲ್ಲ, ನೀನು ಹೇಳ್ಕೊಂಡ್ರು ಒಳ್ಳೇದವ, ಏನಿಲ್ಲ ಪಾಪ. ನೋಡಿ, ನೀವು ಅದಾದ್ಮೇಲೆ ಇವತ್ತಿಗೆ ನೀವೇನಿದ್ದೀರಿ, ನಿಜಕ್ಕೂ ಅದ್ಭುತವಾದ ವ್ಯಕ್ತಿತ್ವ. ಇವತ್ತಿಗೆ ಆ ಪ್ರಾಯಶ್ಚಿತ ಪಟ್ಟು ಪಶ್ಚಾತ್ತಾಪ ಪಟ್ಟು ಆಗ ನೋಡಿದ್ರೆ ಆ ಮಗನಿಗಿಂತ ನೀನು ಮನೆ ಮಗನಾಗಿದ್ದೀಯಲ್ಲವ, ಅದಕ್ಕೆ ಏನ್ ದುಃಖ ಪಡೋದು ಬೇಡ. ಆಗುತ್ತೆ ಎಲ್ಲರ ಜನ್ಮದಲ್ಲಿ. ಬಟ್ ಹೀಗೆ ಹೇಳ್ಕೊಳ್ಳೋ ಮೂಲಕ ಇನ್ನೂ ಕಾಲೇಜು ಸ್ಕೂಲಲ್ಲಿರೋ ಹೆಣ್ಮಕ್ಳಿಗೆ ನೀನ್ ಪಾಠ ಆಗಿ. ಹೌದು ಗುರುಜಿ, ಅದಕ್ಕೋಸ್ಕರ ಅಂತಾನೆ ನಾನು ಹೇಳ್ಕೋಬೇಕು. ಫುಲ್ ಸ್ಟೋರಿ ಹೇಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಚಿಕ್ಕದಾಗಿ ಹೇಳ್ಬಿಟ್ಟು ಬೇರೆಯವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಬರ್ಬೇಕು ಗುರುಜಿ. ಲವ್ ಮಾಡ್ತೀನಿ, ಅಪ್ಪ ಅಮ್ಮನ್ ಬಿಟ್ಟು ಓಡೋಗ್ತೀನಿ, ಮನೆ ಬಿಟ್ಟು. ನಮ್ಮ ಅಪ್ಪ ಅಮ್ಮನೇ ಕಳ್ಸಿದಾರೆ ಬಿಡು, ನಾನು ಹೋಗ್ತೀನಿ, ಅವರಿಗೆ ನಾನ್ ಬೇಡ ಅಂತ ಅನ್ಕೊಂಡೋದೆ ಗುರುಜಿ ನಾನು ಅವತ್ತು. ನಿಜ ನೋಡಿ ಏನೋ. ಅದಕ್ಕಿಂತ ಇನ್ನೂ ಒಂದ್ ನೋವು ಅಂದ್ರೆ ಗುರುಜಿ, ಮಕ್ಳು ಅಪ್ಪ ಬೇಕು, ಅಪ್ಪನ್ ಜೊತೆ ಓಡಾಡ್ಬೇಕು, ಅಪ್ಪ ಹೆಗ್ಲ ಮೇಲೆ ಕೂರ್ಸ್ಕೊಂಡ್ ಓಡಾಡ್ಬೇಕು, ಅಪ್ಪ ಕೈ ಹಿಡ್ಕೊಂಡ್ ಓಡಾಡ್ಬೇಕು ಅನ್ನೋ ಟೈಮಲ್ಲಿ ನನ್ ಮಕ್ಳಿಗೆ ಅಪ್ಪ ಇರ್ಲಿಲ್ಲ ಗುರುಜಿ. ಅಪ್ಪ ಅನ್ನೋ ಮಾತ್ ಕೇಳಿದ್ರೆ ಅವ್ರಿಗೆ ಭಯ ಅನ್ಸ್ತಿತ್ತು. ಯಾರನ್ನ ಅಪ್ಪ ಅಂತ ಕರಿಬೇಕು? ಸ್ಕೂಲಲ್ಲೆಲ್ಲ ಹೆಸರು ಕೊಟ್ಬಿಟ್ಟಿದೀನಿ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹೆಸರಿದೆ, ಸ್ಕೂಲಲ್ಲಿ ಹೆಸರು ಕೊಟ್ಟಿದೀವಿ. ಯಾರಾದ್ರೂ ಟೀಚರ್ಸ್ ಅಪ್ಪ ಪೇರೆಂಟ್ಸ್ ನೇಮ್ ಏನು, ಫಾದರ್ ನೇಮ್ ಏನು, ಮದರ್ ನೇಮ್ ಏನಂದ್ರೆ ಬಾಯಲ್ಲಿ ಹೆಸರು ಬರಲ್ಲ ಗುರುಜಿ. ಅವರಿಗೆ ಅಷ್ಟು ಸಿಟ್ಟಿದೆ. ನೋಡೇ ಇಲ್ಲ ನಮ್ಮ ಅಪ್ಪನ ನಾವು, ಯಾರವ್ರು ಅನ್ನೋ ಕ್ವಶನ್ ಅವ್ರ ತಲೆಯಲ್ಲಿ ಇದುವರೆಗೂ ಇತ್ತು ಗುರುಜಿ. ಒಂದಿನೂ ಕೇಳಿಲ್ಲ ಗುರುಜಿ ಅವರು ನನ್ಗ ಅಪ್ಪನ್ ತೋರ್ಸು. ಇವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂತಿದ್ರಲ್ಲ, ಅಯ್ಯೋ ಅಂಕಾಟ ಕೊಟ್ಟಿದ್ದ ಅದಕ್ಕೆ ಬಿಡು ಹೆಂಗೋ ನೆಮ್ಮದಿಯಾಗಿದ್ದಾಳೆ ಅಂತೆಲ್ಲ ಕೇಳಿಸ್ಕೊತಿದ್ರಲ್ಲ, ಅದು ತಲೆಯಲ್ಲಿ ಇಟ್ಕೊಂಡು ಮಮ್ಮಿಗ್ ಕೇಳ್ಬಾರ್ದೇನು, ಮಮ್ಮಿಗ್ ಬೇಜಾರಾಗುತ್ತೆ ಅನ್ನೋ ಮನಸ್ಥಿತಿ ಇಟ್ಕೊಂಡು ನನ್ಗೆ ಇದುವರೆಗೂ ಏನು ಕೇಳಿರ್ಲಿಲ್ಲ ಗುರುಜಿ. ಈಗ ಮತ್ತೆ ಮದ್ವೆ ಆದ್ಮೇಲೆ ಇವ್ರನ್ನೇ ಅಪ್ಪ ಅನ್ಬೇಕು ಅಂತ ಹೇಳಿದ್ಮೇಲೆ ಗುರುಜಿ ಅವ್ರಿಗೊಂದ್ ಭಯ ಇತ್ತು, ಇವ್ರು ಎಲ್ಲ ಮುಂದ್ ಬಿಟ್ಟೋಗ್ತಾರೋ ಅಂತ. 1 ವರ್ಷಕ್ಕೆ ಹೋಗಿಲ್ಲ ಗುರುಜಿ ಅಪ್ಪ ಅಂತ. ಇವರು ಒಂದ್ ಫಾದರ್ಸ್ ಡೇ ದಿನ, ಇಲ್ಲಮ್ಮ ನಾನೇ ಚೆನ್ನಾಗ್ ನೋಡ್ಕೋತೀನಿ ನಿಮ್ಮನ್ನ, ಇಷ್ಟ ದಿನದಿಂದ ನೋಡ್ಕೊಂಡಿಲ್ವಾ, ನನ್ ಮಕ್ಳು ಅಂತಾನೆ ನೋಡ್ಕೋತೀನಿ, ನೀನೇ ನನ್ ಮಕ್ಳು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಅವತ್ತು ಫಾದರ್ಸ್ ಡೇ ದಿನ ಅಪ್ಪ ಅಂತ ಕೂಗಿಸ್ಕೊಂಡ್ರು ಗುರುಜಿ. ಅವತ್ತಿಂದ ಅಪ್ಪ ಅಂತಾರ. ಅದುವರೆಗೂ ಅಪ್ಪ ಅನ್ನೋ ಮಾತೇ ಇರ್ಲಿಲ್ಲ ಗುರುಜಿ.
ಅಷ್ಟ್ ತುಂಬಾ ನೋವು ಅನ್ಭವ್ಸಿದೀನಿ ಗುರುಜಿ, ಅದೆಲ್ಲ ಹೇಳ್ಕೊಬಾರ್ದು ಗುರುಜಿ, ಇರ್ಲಿ ತುಂಬಾ ಬೇಜಾರಾಗುತ್ತೆ. ಮಕ್ಕಳಿಗೆ ಒಳ್ಳೆ ತಾಯಿಯಾಗಿದ್ದೀಯ, ಹಾಗೆ ನಂಬಿ ಬಂದ ವ್ಯಕ್ತಿಗೆ ನಿಯತ್ತಾಗಿದ್ದೀಯ, ಎಲ್ಲ ಒಳ್ಳೇದಾಗುತ್ತೆ. ಏನಂದ್ರೆ ಹೌದು ಇವೆಲ್ಲ ಗುರುಜಿ. ನಮ್ಮ ಪಾಲಿಗೆ ಇರ್ತವೆ ತಾಯಿ, ಅದನ್ನು ಎದುರಿಸಿ ಮುಂದೆ ಬಂದಿದ್ದೀಯ. ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊ, ನಿನ್ನ ಕೈಲಾದಷ್ಟು ಮಕ್ಕಳಿಗೆ ಒಳ್ಳೇದಾಗಲಿ. ಕೆಲ್ಸದ ಜಾಗದಲ್ಲಿ ಗುರುಜಿ. ಆ ರೋಗಿಗಳ ಸೇವೆ ಮಾಡ್ತಾ ಹ್ಮ್. ನಿನ್ನ ಪಾಪಗಳನ್ನು ಕಳ್ಕೊಳ್ತಾ ಹೋಗು. ಎಲ್ಲ ಗುರುಜಿ. ಒಳ್ಳೇದಾಗುತ್ತೆ. ಶುಭವಾಗ್ಲವ್ವ. ಬಹಳ ಖುಷಿ ಆಯ್ತು ಮಾತಾಡಿ. ನಂಗಂತೂ ತುಂಬಾ ಖುಷಿ ಆಯ್ತು ಗುರುಜಿ. ಬಹಳ ಬಹಳ ಸಂತೋಷ. ಶುಭವಾಗ್ಲವ್ವ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಗುರುಜಿ. ನೋಡಿ, ಅಪ್ಪ ಅಮ್ಮನನ್ನ ಧಿಕ್ಕರಿಸಿ ಬಂದ ಈ ಹೆಣ್ಮಗಳು ಅನುಭವಿಸಿದ ನರಕ, ಆನಂತರ ಪಟ್ಟ ಪಶ್ಚಾತ್ತಾಪ, ಹಾಗೂ ಮತ್ತೆ ಮೇಲೆದ್ದು ಬಂದು ಜೀವನವನ್ನು ಕಟ್ಟಿಕೊಂಡು ಹೋರಾಡಿ ಈ 2 ಮಕ್ಕಳು ತಾಯಿಯಾಗಿ, ಇನ್ನೊಂದು ಮದುವೆಯಾಗಿ, ತಂದೆ ತಾಯಿಯನ್ನೂ ಕೂಡ ನೋಡ್ಕೊಳ್ತಾ ಜೀವನ ಮಾಡ್ತಿದ್ದಾರೆ. ಬಟ್ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತಿಂಥ ಅವಕಾಶಗಳು ಸಿಗ್ತವೆ ಅಂತ ಏನಿಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ನಂಬಿಸಿ ಮೋಸ ಮಾಡಿ ಅವ್ರಿಗೆ ಕಣ್ಣು ತಪ್ಪಿಸಿ ಅನ್ಯಾಯ ಮಾಡ್ಕೊಳ್ಬೇಡಿ, ಆಯಿತಾ? ಶುಭವಾಗಲಿ, ಒಳ್ಳೇದಾಗ್ಲವ. ಯಾಕೋ ನಂಗೆ ತುಂಬ ನೆಗಡಿ, ಅಂದರೆ ಒಂಥರ ಮೂಗು ಉರಿತಾ ಇದೆ, ನನಗೆ ತಲೆ ಭಾರ ಆದಂಗೆ ಆಗ್ತಿದೆ. ಸ್ವಲ್ಪ ಎಲ್ಲೋ ಮಳೇಲಿ ನೆಂದುಬಿಟ್ನ, ಎಲ್ಲೂ ಹೋಗೇ ಇಲ್ಲ. ಹೋಗಿದ್ದರೂ ಕೂಡ ಕಾರಲ್ಲಿ ಬಂದು ಎಲ್ಲೂ ಮಳೇಲಿ ನೆನಿಲಿಲ್ಲ. ಬಟ್ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ, ಒಂಥರ ಮೂಗಲ್ಲಿ ಮಾತಾಡ್ದಂಗೆ ಆಗ್ತಾ ಇದೆ ಕತೆ. ಇರಲಿ, ದೇವ್ರ ದಯೆಯಿಂದ ಏನಾದರೂ ಇದ್ರೆ ಬೆಳಿಗ್ಗೆನೆ ಸ್ವಲ್ಪ ಒಳ್ಳೆ ನಿದ್ದೆ ಮಾಡಿ ಕಳ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆ ನೋಡಿದ್ರೆ ನಂಗೆ ಸಂಜೆಯಿಂದಲೇ ಸ್ವಲ್ಪ ಯಾಕೋ ತಲೆ ಭಾರ ಇತ್ತು. ಸ್ವಲ್ಪ ವೆದರ್ ಈಗ ಚೇಂಜ್ ಆಗಿಬಿಟ್ಟಿದೆ, ತುಂಬ ಮಳೆ, ಸೆಕೆ, ಮಳೆ, ಫ್ಯಾನು ಎ ಸಿ ಇದ್ರೂ ಕೂಡ ಒಂಥರ ದೆಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ, ಮತ್ತೆ ನಾನು ಶನಿವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಆ್ಯಂಡ್ ಬಂಧುಗಳೇ, ನಮ್ಮ 2ನೇ ಚಾನಲ್ ಇದೆ, ಶ್ರೀನಿವಾಸ ಅಜ್ಜನಹಳ್ಳಿ. ಯೂಟ್ಯೂಬಲ್ಲಿ ಪಾಡ್ಕ್ಯಾಸ್ಟ್ ಇದೆ, ಸಂದರ್ಶನಗಳಿದ್ದಾವೆ, ಸಾಧಕರ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಕೂಡ ಇದೆ. ಸೊ 2ನೇ ಚಾನಲ್, ಅದನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಶುಭವಾಗಲಿ, ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು.